ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ತ್ರಿಭುಜಗಳು ಈ ಅಧ್ಯಾಯದ ಮೇಲೆ ಈ ವರ್ಷ LBA ನೋಟ್ಸಲ್ಲಿರುವಂಥ ಎಲ್ಲ 2 ಮತ್ತು 3 ಮಾರ್ಕ್ಸಿನ ಪ್ರಶ್ನೆಗಳನ್ನು ಬಿಡಿಸಲಿದ್ದೇನೆ. ಜೊತೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿರುವ ಎಲ್ಲ 4 ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂಥ 2 ಮತ್ತು 3 ಮಾರ್ಕ್ಸಿನ ಪ್ರಶ್ನೆಗಳನ್ನು ಬಿಡಿಸಲಿದ್ದೇನೆ. ಜೊತೆಗೆ ಈ ತ್ರಿಭುಜಗಳು ಈ ಅಧ್ಯಾಯದ ಮೇಲೆ ಹಿಂದಿನ ಎಲ್ಲ ವಾರ್ಷಿಕ ಪರೀಕ್ಷೆಗಳಲ್ಲಿ ಬಂದಂಥ 2 ಮತ್ತು 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಬಿಡಿಸಲಿದ್ದೇನೆ. ಸೊ ಹಿಂದಿನ ವಿಡಿಯೋಗಳಲ್ಲಿ ನಾನು ಸಮಾಂತರ ಶ್ರೇಣಿಗಳು, ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಹಾಗೆ ತ್ರಿಕೋನಮಿತಿ ಪ್ರಸ್ತಾವನೆ ಈ ಅಧ್ಯಾಯಗಳ ಮೇಲೆ LBA ನೋಟ್ಸಲ್ಲಿರುವಂಥ ಪ್ರಶ್ನೆಗಳು, ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳು, ಜೊತೆಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಂಥ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಈ ವಿಡಿಯೋಗಳಿಗೆ ಸಂಬಂಧಿಸಿದಂಥ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ಮೊದಲಿಗೆ ನಾವು ಈ ವರ್ಷದ LBA ನೋಟ್ಸಲ್ಲಿರುವಂಥ 2 ಮಾರ್ಕ್ಸಿನ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ABCD ಸಮಾಂತರ ಚತುರ್ಭುಜದಲ್ಲಿ DU AEಯ ಮಧ್ಯಬಿಂದು ಆಗಿದೆ ಮತ್ತು BEಯು CDಯನ್ನು F ಬಿಂದುವಿನಲ್ಲಿ ಛೇದಿಸುತ್ತದೆ. ತ್ರಿಭುಜ ABE ಸಮರೂಪಿ ತ್ರಿಭುಜ CFB ಎಂದು ಸಾಧಿಸಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಆದರೆ ಈ ಪ್ರಶ್ನೆಗೆ ಸಂಬಂಧಿಸಿದ ಯಾವುದೇ ಚಿತ್ರವನ್ನು ನಮಗೆ ನೀಡಿಲ್ಲ. ಹಾಗಾಗಿ ಈ ಪ್ರಶ್ನೆಯನ್ನು ಬಿಡಿಸಲು ಬೇಕಾದ ಸೂಕ್ತ ಚಿತ್ರವನ್ನು ನೀಡಿರುವ ದತ್ತಾಂಶವನ್ನು ಆಧಾರದ ಮೇಲೆ ಬಿಡಿಸ್ಕೊಳ್ಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ ABCD ಸಮಾಂತರ ಚತುರ್ಭುಜದಲ್ಲಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಒಂದು ಸಮಾಂತರ ಚತುರ್ಭುಜವನ್ನು ಬಿಡಿಸಿಕೊಂಡು ಅದಕ್ಕೆ ABCD ಅಂತ ಹೆಸರಿಸೋಣ. ಈ ಚಿತ್ರವನ್ನು ಮುಂದುವರಿಸುವುದಕ್ಕಿಂತ ಪೂರ್ವದಲ್ಲಿ ನಾವು ಸಮಾಂತರ ಚತುರ್ಭುಜದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ತವೆ? ಯಾವಾಗಲೂ ಸಮನಾಗಿರ್ತವೆ. ಫಾರ್ ಎಕ್ಸಾಂಪಲ್, ABಗೆ ಅಭಿಮುಖವಾಗಿರುವ ಬಾಹು CD. AB ಅಳತೆ 10 ಸೆಂಟಿಮೀಟರ್ ಆಗಿದ್ದರೆ CD ಅಳತೆಯೂ 10 ಸೆಂಟಿಮೀಟರ್ ಆಗಿರ್ತದೆ. ಅದೇ ರೀತಿ ADಗೆ ಅಭಿಮುಖವಾಗಿರುವ ಅಥವಾ ಆಪೋಸಿಟ್ ಆಗಿರುವ ಒಂದು ಬಾಹು ಯಾವುದು? BC. AD ಅಳತೆ 7 ಸೆಂಟಿಮೀಟರ್ ಇದ್ದರೆ BC ಅಳತೆಯೂ 7 ಸೆಂಟಿಮೀಟರ್ ಆಗಿರ್ತದೆ. ಹೀಗೆ ಅಭಿಮುಖ ಬಾಹುಗಳು ಸಮಾಂತರ ಚತುರ್ಭುಜದಲ್ಲಿ ಸಮನಾಗಿರ್ತದೆ. ಜೊತೆಗೆ ಅಭಿಮುಖ ಕೋನಗಳು ಸಹ ಏನಾಗಿರ್ತದೆ? ಸಮನಾಗಿರ್ತದೆ. ನೋಡಿ, ABCD ಸಮಾಂತರ ಚತುರ್ಭುಜದಲ್ಲಿ A ಕೋನಕ್ಕೆ ಅಭಿಮುಖವಾಗಿರುವ ಕೋನ C ಇವೆರಡು ಸಮನಾಗಿರ್ತದೆ. ಕೋನ A ನ ಬೆಲೆ 100 ಡಿಗ್ರಿ ಇದ್ದರೆ ಕೋನ C ನ ಬೆಲೆಯೂ ಎಷ್ಟಿರ್ತದೆ? 100 ಡಿಗ್ರಿ ಇರ್ತದೆ. ಅದೇ ರೀತಿ ಕೋನ Bಗೆ ಅಭಿಮುಖವಾಗಿರುವ ಕೋನ ಯಾವುದು? ಕೋನ D. ಇವೆರಡು ಸಹ ಸಮನಾಗಿರುತ್ತದೆ. ಕೋನ B ನ ಅಳತೆ 80 ಡಿಗ್ರಿ ಇದ್ದರೆ D ನ ಅಳತೆಯೂ 80 ಡಿಗ್ರಿ ಆಗಿರುತ್ತದೆ. ಸೊ ಇಷ್ಟು ಅಂಶವನ್ನು ಸಮಾಂತರ ಚತುರ್ಭುಜದ ಬಗ್ಗೆ ತಿಳಿದುಕೊಂಡ ನಂತರ ನಾವೀಗ ಚಿತ್ರವನ್ನು ಮುಂದುವರಿಸೋಣ. ಸೊ ಮುಂದುವರೆದು ಪ್ರಶ್ನೆಯಲ್ಲಿ ಈ D ಬಿಂದುವು AEಯ ಮಧ್ಯ ಬಿಂದು ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ADಯನ್ನು ನಾವು ಈದವರೆಗೆ ವರ್ಧಿಸಬೇಕು. ಯಾವ ರೀತಿ ವರ್ಧಿಸ್ಬೇಕಂದ್ರೆ ಈ AEಯ ಮಧ್ಯಬಿಂದು D ಆಗುವವರೆಗೆ ವರ್ಧಿಸಬೇಕು. ಅಂದರೆ AD ಸಮ DE ಆಗುವಂತೆ ADಯನ್ನು ಈದವರೆಗೆ ವರ್ಧಿಸಬೇಕು. ಹಾಗೆ ಪ್ರಶ್ನೆಯಲ್ಲಿ ಮುಂದುವರೆದು BEಯು CDಯನ್ನು F ಬಿಂದುವಿನಲ್ಲಿ ಛೇದಿಸ್ತದೆ ಅಂತ ಕೊಟ್ಟಿದ್ದಾರೆ. BE ಅಂದರೆ B ಮತ್ತು E ಅನ್ನು ಸೇರಿಸಿ ಒಂದು ರೇಖಾಖಂಡವನ್ನು ಎಳೆಯಬೇಕು ಈ ರೀತಿಯಾಗಿ. ಸೊ ಈ BEಯು CDಯನ್ನು ಛೇದಿಸುವ ಬಿಂದು, ಈ ಬಿಂದು ಇದೆಯಲ್ಲ, ಇದನ್ನು F ಅಂತ ನಾವು ಗುರುತಿಸಿಕೊಂಡು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಆಧಾರದ ಮೇಲೆ ಈ ಚಿತ್ರವನ್ನು ಪೂರ್ಣಗೊಳಿಸಿಕೊಳ್ಳಬೇಕು. ಹೀಗೆ ನಾವು ಚಿತ್ರವನ್ನು ಬಿಡಿಸಿಕೊಂಡ ನಂತರ ನಾವೀಗ ತ್ರಿಭುಜ ABE ಅಂದರೆ ಈ ದೊಡ್ಡ ತ್ರಿಭುಜ ಮತ್ತು ತ್ರಿಭುಜ CFB ಅಂದರೆ ಈ ಚಿಕ್ಕ ತ್ರಿಭುಜ, ಇವೆರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳೆಂದು ಸಾಧಿಸಬೇಕು. ಸೊ ಹಾಗಾಗಿ ನಾವಿಲ್ಲಿ ಪ್ರಶ್ನೆಯಲ್ಲಿ ಯಾವ ತ್ರಿಭುಜಗಳನ್ನು ಸಮರೂಪಿ ಅಂತ ಸಾಧಿಸಬೇಕಲ್ಲ, ಆ ತ್ರಿಭುಜಗಳನ್ನು ಇಲ್ಲಿ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ತ್ರಿಭುಜ ABE ಮತ್ತು ತ್ರಿಭುಜ CFBಗಳಲ್ಲಿ ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಈ 2 ತ್ರಿಭುಜಗಳಲ್ಲಿ ಯಾವ್ಯಾವ ಕೋನಗಳು ಅಥವಾ ಯಾವ್ಯಾವ ಬಾಹುಗಳು ಸಮನಾಗಿದೆ ಎಂಬುದನ್ನು ಬರೆದು ಅದರ ಆಧಾರದ ಮೇಲೆ ಇವೆರಡು ತ್ರಿಭುಜಗಳನ್ನು ಸಮರೂಪಿ ಎಂದು ಸಾಧಿಸಬೇಕು. ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ABEಯ A ಕೋನವು ತ್ರಿಭುಜ CFBಯ C ಕೋನಕ್ಕೆ ಸಮನಾಗಿದೆ. ಯಾಕೆಂದರೆ ಇಲ್ಲಿ A ಕೋನ ಮತ್ತು C ಕೋನಗಳು ಸಮಾಂತರ ಚತುರ್ಭುಜ ABCDಯ ಅಭಿಮುಖ ಕೋನಗಳಾಗಿವೆ. ಈಗಾಗಲೇ ನಿಮಗೆ ಹೇಳಿದ ಹಾಗೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗ್ತವೆ. ಹಾಗಾಗಿ ಇಲ್ಲಿ ಕೋನ A ಸಮ ಕೋನ C. ಅದರ ಜೊತೆಗೆ ಇಲ್ಲಿ ಕೋನ A ಯಾವುದರೊಳಗಡೆ ಇದೆ? ತ್ರಿಭುಜ ABE ಅಲ್ಲಿದೆ. ಅದೇ ರೀತಿ ಕೋನ C ಯಾವುದರಲ್ಲಿದೆ? ತ್ರಿಭುಜ CFBದಲ್ಲಿರೋದ್ರಿಂದ ತ್ರಿಭುಜ ABEಯ A ಕೋನವು ತ್ರಿಭುಜ CFBಯ C ಕೋನಕ್ಕೆ ಸಮ ಅಂತ ಬರೆಯಬೇಕು. ಕಾರಣ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಎಂದು ಇಲ್ಲಿ ಅದರ ಕಾರಣವನ್ನು ಬರೆಯಬೇಕು. ಸೊ ಹಾಗೆ ಇಲ್ಲಿ AD ಮತ್ತು BC ಬಾಹುಗಳು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳಾಗಿವೆ. ಈ ಅಭಿಮುಖ ಬಾಹುಗಳು ಯಾವಾಗಲೂ ಏನಾಗಿರ್ತವೆ ಅಂದರೆ ಸಮ ಮತ್ತು ಸಮಾಂತರವಾಗಿರುತ್ತದೆ. ಹಾಗಾಗಿ ಇಲ್ಲಿ BC ADಗೆ ಸಮಾಂತರವಾಗಿದೆ. ಸೊ ಈ BCಗೆ ಸಮಾಂತರವಾಗಿರುವ AD ಬಾಹುವನ್ನು ನಾವು
ಮುಂದುವರಿಸ್ಕೊಂಡು ಹೋದ್ರು ಅಥವಾ ವರ್ಧಿಸಿದ್ರು ಸಹ ಏನಾಗಿರ್ತದೆ, ಆ ವರ್ಧಿಸಿದ ಒಂದು ರೇಖಾಖಂಡ ಬಿ ಸಿಗೆ ಸಮಾಂತರವಾಗಿರ್ತದೆ. ಹಾಗಾಗಿ ಇಲ್ಲಿ ಎ ಡಿಯನ್ನು ನಾವು ಎ ಇದವರೆಗೂ ವರ್ಧಿಸಿದ್ರು ಸಹ ಈ ಎ ಇ ಏನಾಗಿರ್ತದೆ ಅಂದರೆ ಬಿ ಸಿಗೆ ಸಮಾಂತರನೇ ಆಗಿರ್ತದೆ. ಸೊ ಈ ಸಮಾಂತರ ರೇಖೆಗಳ ನಡುವೆ ನಾವು ಒಂದು ಛೇದಕವನ್ನು ಎಳೆದಾಗ ನೋಡಿ, ಇಲ್ಲಿ ಛೇದಕ ಯಾವುದು, ಬಿ ಸಿ. ಇದನ್ನು ಎಳೆದಾಗ ಇಲ್ಲಿ ಅಂತರ್ಪರ್ಯಾಯ ಕೋನಗಳು ಅಥವಾ ಝಡ್ ಕೋನಗಳು ಉಂಟಾಗುತ್ತವೆ. ಈ ಝಡ್ ಕೋನಗಳು ಅಥವಾ ಅಂತರ್ಪರ್ಯಾಯ ಕೋನಗಳು ಯಾವಾಗಲೂ ಏನಾಗಿರ್ತವೆ ಅಂದರೆ ಸಮನಾಗಿರ್ತವೆ. ಹಾಗಾಗಿ ಈ ಎ ಇ ಮತ್ತು ಬಿ ಸಿ ಸಮಾಂತರ ರೇಖೆಗಳ ನಡುವೆ ಇರುವಂಥ ಛೇದಕ ರೇಖೆಯು ಏನು ಮಾಡ್ತದೆ ಅಂದರೆ ಇಲ್ಲಿ ಎ ಇ ಬಿ ಮತ್ತು ಸಿ ಬಿ ಎಫ್ ಅಂತರ್ಪರ್ಯಾಯ ಕೋನಗಳನ್ನು ಅಥವಾ ಝಡ್ ಕೋನಗಳನ್ನು ಉಂಟು ಮಾಡುತ್ತಿವೆ. ಇವೆರಡೂ ಕೋನಗಳು ಏನಾಗ್ತವೆ, ಹಾಗಾದರೆ ಸಮನಾಗ್ತವೆ. ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಇಯ ಎ ಇ ಬಿ ಕೋನ ಈಸ್ ಈಕ್ವಲ್ ಟು ತ್ರಿಭುಜ ಸಿ ಎಫ್ ಬಿಯ ಸಿ ಬಿ ಎಫ್ ಕೋನಗಳು ಸಮ ಅಂತ ಬರೆದುಕೊಳ್ಳೋಣ. ಕಾರಣ ಎ ಇ ಸಮಾಂತರ ಬಿ ಸಿ ಅಂದರೆ ಅಂತರ್ಪರ್ಯಾಯ ಕೋನಗಳು ಸಮ ಎಂದು ಬರೆಯೋಣ. ಸೊ ಹೀಗೆ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಅನುರೂಪವಾದ ಎರಡು ಕೋನಗಳಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಕೋನ ಸಮರೂಪತೆಯ ನಿರ್ಧಾರಕ ಗುಣ ಅಥವಾ ಎ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಸಮರೂಪಿ ತ್ರಿಭುಜಗಳಾಗುತ್ತವೆ. ಸೊ ಇಲ್ಲೂ ಸಹ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಸಿ ಎಫ್ ಬಿಗಳಲ್ಲಿ ಎರಡು ಅನುರೂಪ ಕೋನಗಳ ಜೋಡಿಗಳು ಸಮನಾಗಿರೋದ್ರಿಂದ ಈ ಎರಡೂ ತ್ರಿಭುಜಗಳು ಎ ಅಥವಾ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಸಮರೂಪಿ ತ್ರಿಭುಜಗಳಾಗುತ್ತವೆ. ಆದ್ದರಿಂದ ನಾನಿಲ್ಲಿ ಕೋನ ಅಥವಾ ಎ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಸಿ ಎಫ್ ಬಿಗಳು ಸಮರೂಪಿ ಎಂದು ಬರೆದಿದ್ದೇನೆ. ಸೊ ಇದನ್ನೇ ನಾವು ಪ್ರಶ್ನೆಯಲ್ಲಿ ಸಾಧಿಸಬೇಕಿತ್ತು. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿರುವ ಮತ್ತೊಂದು 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಆಗಿದೆ. ಎ ಡಿ ಇಸ್ ಈಕ್ವಲ್ ಟು 2.4 ಸೆಂಟಿಮೀಟರ್, ಎ ಬಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಎ ಸಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಆದರೆ ಎ ಇಯನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ನಮಗೆ ಪ್ರಶ್ನೆಯನ್ನು ನೀಡಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ನಮಗೆ ಯಾವುದೇ ಚಿತ್ರವನ್ನು ನೀಡಿಲ್ಲ. ಹಾಗಾಗಿ ಈ ಪ್ರಶ್ನೆಯನ್ನು ಬಿಡಿಸಲು ಅನುಕೂಲಕರವಾಗುವ ಹಾಗೆ ನಾವು ಒಂದು ಚಿತ್ರವನ್ನು ಹಾಕಿಕೊಳ್ಳೋಣ. ಪ್ರಶ್ನೆಯಲ್ಲಿ ನೀಡಿದ ಹಾಗೆ ನಾವಿಲ್ಲಿ ಒಂದು ತ್ರಿಭುಜವನ್ನು ರಚನೆ ಮಾಡಿಕೊಳ್ಬೇಕು. ಇದನ್ನು ಎ ಬಿ ಸಿ ಅಂತ ಹೆಸರಿಸಿಕೊಳ್ಳಬೇಕು. ಅದೇ ರೀತಿ ಈ ಬಿ ಸಿ ಬಾವಿಗೆ ಡಿ ಸಮಾಂತರವಾಗಿರೋದ್ರಿಂದ ನಾವಿಲ್ಲಿ ಡಿ ಇ ರೇಖೆಯನ್ನು ಅಥವಾ ರೇಖಾಖಂಡವನ್ನು ಬಿ ಸಿಗೆ ಸಮಾಂತರವಾಗಿ ಎಳೆದು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಆಧಾರದ ಮೇಲೆ ಒಂದು ಚಿತ್ರವನ್ನು ರಚನೆ ಮಾಡಿಕೊಳ್ಬೇಕು. ಹಾಗೆ ಪ್ರಶ್ನೆಯಲ್ಲಿ ನಮಗೆ ಎ ಡಿ ಅಳತೆಯನ್ನು 2.4 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಎ ಬಿ ಅಳತೆ ಅಂದರೆ ಎ ಇಂದ ಬಿ ದವರೆಗೆ ಅಳತೆಯನ್ನು ನಮಗೆ ಎಷ್ಟು ಕೊಟ್ಟಿದ್ದಾರೆ, 3 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಅದೇ ರೀತಿ ಎ ಸಿ ಅಳತೆಯನ್ನು ನಮಗೆ 5 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಎ ಇಂದ ಸಿ ದವರೆಗಿನ ಅಳತೆಯನ್ನು 5 ಸೆಂಟಿಮೀಟರ್ ಆಗಿ ನೀಡಿ ಎ ಇ ಅಳತೆ ಅಂದರೆ ಈ ಅಳತೆಯನ್ನು, ಈ ತ್ರಿಭುಜದ ಚಿಕ್ಕ ತ್ರಿಭುಜದ ಅಳತೆ ಎ ಇ ಅಳತೆಯನ್ನು ಕಂಡುಹಿಡಲಿಕ್ಕೆ ನಮಗೆ ಹೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಯಾವಾಗಲೂ ಒಂದು ಅಂಶವನ್ನು ನೀವು ನೆನಪಿಟ್ಕೊಳ್ರಿ. ಒಂದು ತ್ರಿಭುಜವನ್ನು ನೀಡಿ ಆ ತ್ರಿಭುಜದ ಒಳಗಡೆ ಯಾವುದಾದ್ರೂ ಒಂದು ರೇಖಾಖಂಡ ತ್ರಿಭುಜದ ಯಾವುದಾದ್ರೂ ಒಂದು ಭಾಗಕ್ಕೆ ಸಮಾಂತರವಾಗಿದೆ ಅಂತ ನೀಡಿದರೆ ಅಲ್ಲಿ ನೀವು ಬಹುತೇಕವಾಗಿ ತೇಲ್ಸನ ಪ್ರಮೇಯ ಅಥವಾ ತೇಲ್ಸನ ಉಪಪ್ರಮೇಯವನ್ನು ಬಳಸಿ ಲೆಕ್ಕವನ್ನು ಮಾಡಬೇಕಾಗ್ತದೆ. ಸೊ ಇಲ್ಲೂ ಸಹ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಯು ಬಿ ಸಿಗೆ ಸಮಾಂತರವಾಗಿದೆ ಅಂತ ನೀಡಿ ಇಲ್ಲಿ ನಮಗೆ ಎ ಡಿಯ ಬೆಲೆ, ಎ ಬಿಯ ಬೆಲೆ, ಎ ಸಿಯ ಬೆಲೆಗಳನ್ನು ನೀಡಿ ಎ ಇಯ ಬೆಲೆಯನ್ನು ಕಂಡುಹಿಡಲಿಕ್ಕೆ ನೀಡಿರುವುದರಿಂದ ಇಲ್ಲೂ ಸಹ ನಾವು ತೇಲ್ಸನ ಪ್ರಮೇಯವನ್ನೇ ಬಳಸಿಕೊಂಡು ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಲಿಕ್ಕೆ ಹೇಳಿರುವ ಎ ಇ ಅಳತೆಯನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಬರೆದುಕೊಳ್ಳೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಯು ಬಿ ಸಿಗೆ ಸಮಾಂತರವಾಗಿರೋದ್ರಿಂದ ತೇಲ್ಸನ ಪ್ರಮೇಯದ ಪ್ರಕಾರ ತ್ರಿಭುಜದ ಯಾವುದಾದ್ರೂ ಒಂದು ಬಾವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದು ನಮಗೆ ತಿಳಿದಿರೋದ್ರಿಂದ ಆ ಪ್ರಮೇಯವನ್ನು ತ್ರಿಭುಜ ಎ ಬಿ ಸಿಗೆ ಅನ್ವಯಿಸಿದಾಗ ಇದು ಚಿಕ್ಕ ತ್ರಿಭುಜದ ಬಾವು ಎ ಡಿ ಭಾಗಿಸು ದೊಡ್ಡ ತ್ರಿಭುಜದ ಬಾವು ಎ ಬಿ ಇಸ್ ಈಕ್ವಲ್ ಟು ಚಿಕ್ಕ ತ್ರಿಭುಜದ ಬಾವು ನಾವು ಕಂಡುಹಿಡಬೇಕಾಗಿದ್ದು ಎ ಇ ಭಾಗಿಸು ದೊಡ್ಡ ತ್ರಿಭುಜದ ಬಾವು ಎ ಸಿ ಆಗುತ್ತದೆ. ಸೊ ಹೀಗೆ ನಾವು ತೇಲ್ಸನ ಪ್ರಮೇಯದ ಪ್ರಕಾರ ಒಂದು ಸಮೀಕರಣವನ್ನು ಮಾಡಿಕೊಂಡ ನಂತರ ನಾವೀಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ. ನಮಗೆ ಎ ಡಿ ಬೆಲೆ, ಎ ಬಿ ಬೆಲೆ, ಎ ಸಿ ಬೆಲೆಗಳನ್ನು ಇಲ್ಲಿ ನೀಡಿದ್ದಾರೆ. ಎ ಇ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಎ ಡಿಯ ಬೆಲೆಯನ್ನು 2.4 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಭಾಗಿಸು ಎ ಬಿಯ ಬೆಲೆಯನ್ನು 3 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಇಸ್ ಈಕ್ವಲ್ ಟು ಎ ಬೆಲೆಯನ್ನು ನಾವು ಕಂಡುಹಿಡಬೇಕಾಗಿದೆ. ಇದನ್ನು ಇದ್ದ ಹಾಗೆ ಇಟ್ಕೊಳ್ಳೋಣ. ಎ ಸಿಯ ಬೆಲೆಯನ್ನು ನಮಗೆ 5 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ
AC ಯ ಸ್ಥಾನದಲ್ಲಿ 5 ಆದೇಶಿಸೋಣ. ಮುಂದಿನ ಹಂತದಲ್ಲಿ ಈ ಸಮೀಕರಣದ ಬಲಭಾಗದ ಛೇದದಲ್ಲಿರುವ 5 ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು ಅಂಶದಲ್ಲಿರುವಂಥ 2.4ಕ್ಕೆ ಗುಣಿಸಲ್ಪಟ್ಟು ಎಡಭಾಗದ ಅಂಶವು 2.4 ಗುಣಿಸು 5 ಆಗುತ್ತದೆ. ಭಾಗಿಸು 3 ಇದ್ದಾಗೆ ಬರೆದುಕೊಳ್ಳೋಣ. ಸೊ 3 1 3 3 8 24 ಆಗುತ್ತದೆ. ಇಲ್ಲಿ ಒಂದು ಸ್ಥಾನಾಂತರ ಬಿಂದು ಇರೋದ್ರಿಂದ ಈ 8ರ ಹಿಂದ್ಗಡೆ ಒಂದು ಸ್ಥಾನಾಂತರ ಬಿಂದುವನ್ನು ಹಾಕಿಕೊಂಡಾಗ ಇದೇನಾಗ್ತದೆ ಅಂದರೆ 0.8 ಆಗುತ್ತದೆ. ಸೊ 0.8 ಗುಣಿಸು 5 ಅಂದರೆ 4.0 ಅಥವಾ 4 ಆಗುವುದರಿಂದ ಇಲ್ಲಿ ಎಇಯ ಅಳತೆ ಅಂದರೆ ಪ್ರಶ್ನೆಯಲ್ಲಿ ನಮಗೆ ಕಂಡಲಿಕ್ಕೆ ಹೇಳಿರುವ ಎಇಯ ಅಳತೆಯು 4 ಸೆಂಟಿಮೀಟರ್ ಆಗುತ್ತದೆ. ಸೊ ನಾವೀಗ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲಿ ಬಂದಿರುವ ಜೊತೆಗೆ ಈ ವರ್ಷದ LBA ನೋಟ್ಸಲ್ಲೂ ಇರುವಂಥ ಮತ್ತೊಂದು 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಆ ಕಟ್ಟಡದ ಎತ್ತರವನ್ನು ನಮಗೆ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ 6 ಮೀಟರ್ ಎತ್ತರದ ಒಂದು ನೇರವಾದ ಕಂಬ ಇದೆ ಅಂತ ಹೇಳಿದ್ದಾರೆ. ಅದು ನೆಲದ ಮೇಲೆ ಎಷ್ಟು ಉದ್ದದ ನೆರಳನ್ನು ಉಂಟು ಮಾಡ್ತಂತ ಕೊಟ್ಟಿದ್ದಾರೆ? 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡ್ತಂತ ಕೊಟ್ಟಿದ್ದಾರೆ. ಅದೇ ರೀತಿ ಅದೇ ಸಮಯದಲ್ಲಿ ಅಲ್ಲಿ ಒಂದು ಕಟ್ಟಡ ಇದೆ. ಆ ಕಟ್ಟಡವು ಉಂಟು ಮಾಡುವ ನೆರಳಿನ ಉದ್ದವನ್ನು ಎಷ್ಟು ಕೊಟ್ಟಿದ್ದಾರೆ? 28 ಮೀಟರ್ ಆಗಿ ಕೊಟ್ಟಿದ್ದಾರೆ. ಹಾಗಾದರೆ ಆ ಕಟ್ಟಡದ ಎತ್ತರ ಎಷ್ಟು ಅಂತ ನಮಗೆ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಬಿಡಿಸಬೇಕಾದ ನಾವು ಚಿತ್ರಗಳನ್ನು ಬಿಡಿಸಿಕೊಳ್ಳಲೇಬೇಕು. ಹಾಗಾಗಿ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಆಧಾರದ ಮೇಲೆ ಚಿತ್ರಗಳನ್ನು ಬಿಡಿಸಿಕೊಳ್ಳೋಣ. ಸೊ ಪ್ರಶ್ನೆ ಪ್ರಕಾರ ಬಿಡಿಸಿಕೊಂಡ ಈ ಚಿತ್ರದಲ್ಲಿ ABಯು 6 ಮೀಟರ್ ಎತ್ತರದ ನೇರವಾದ ಕಂಬವಾಗಿರಲಿ, ಹಾಗೆ BCಯು ಈ 6 ಮೀಟರ್ ಎತ್ತರದ ಕಂಬವು ನೆಲದ ಮೇಲೆ ಉಂಟು ಮಾಡುತ್ತಿರುವ ನೆರಳಿನ ಉದ್ದವಾಗಿರಲಿ. ಅದೇ ರೀತಿ DEಯು ಕಟ್ಟಡದ ಎತ್ತರವಾಗಿರಲಿ. ಇದರ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗೆ ಈ DE ಕಟ್ಟಡವು ಉಂಟು ಮಾಡುತ್ತಿರುವ ನೆರಳಿನ ಉದ್ದ EF ಆಗಿರಲಿ. ಇದರ ಅಳತೆಯನ್ನು ನಮಗೆ 28 ಮೀಟರ್ ಆಗಿ ಕೊಟ್ಟಿದ್ದಾರೆ. ಸೊ ನಾವೀಗ ಲೆಕ್ಕಾಚಾರ ಮಾಡಲಿಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ A ಮತ್ತು C ಬಿಂದುಗಳನ್ನು ಸೇರಿಸಿ ಈ ಚಿತ್ರದಲ್ಲಿ ಒಂದು ಲಂಬಕೋನ ತ್ರಿಭುಜ ABCಯನ್ನು ಮಾಡ್ಕೊಳ್ಳೋಣ. ಲಂಬಕೋನ ತ್ರಿಭುಜ ಯಾಕಂದರೆ ಈ ಕಂಬ ನೆಲಕ್ಕೆ ನೇರವಾಗಿರ್ತದೆ, ಹಾಗಾಗಿ ಇಲ್ಲಿ B ಕೋನದಲ್ಲಿ ಲಂಬಕೋನ ಉಂಟಾಗ್ತದೆ. ಅದೇ ರೀತಿ D ಮತ್ತು F ಬಿಂದುಗಳನ್ನು ಸೇರಿಸಿ ಇಲ್ಲಿ ಒಂದು ಲಂಬಕೋನ ತ್ರಿಭುಜ DEF ಅನ್ನು ಮಾಡ್ಕೊಳ್ಬೇಕು. ಇಲ್ಲಿ ಕಟ್ಟಡ DE ಆಗಿದೆ, ಈ F ಏನಾಗಿದೆ? ನೆರಳಿನ ಉದ್ದವಾಗಿದೆ. ಸೊ ಇವುಗಳ ನಡುವಿನ ಕೋನ 90 ಡಿಗ್ರಿ ಇರ್ತದೆ, ಯಾಕಂದರೆ ಕಟ್ಟಡ ನೆಲಕ್ಕೆ ಲಂಬವಾಗಿರ್ತದೆ. ಸೊ ಹೀಗೆ ನಾವು ತ್ರಿಭುಜ ABC ಮತ್ತು ತ್ರಿಭುಜ DEF ಎಂಬ 2 ಲಂಬಕೋನ ತ್ರಿಭುಜಗಳನ್ನು ಮಾಡಿಕೊಳ್ಬೇಕು. ಸೊ ಇಷ್ಟು ಮಾಡಿಕೊಂಡ ನಂತರ ನಾವೀಗ ಪ್ರಶ್ನೆಯ ಪ್ರಕಾರ ಮಾಡಿಕೊಂಡ ಅಥವಾ ಬಿಡಿಸಿಕೊಂಡ ಚಿತ್ರದಲ್ಲಿರುವ ದತ್ತಾಂಶಗಳನ್ನು ಇಲ್ಲಿ ಒಂದೊಂದಾಗಿ ಬರೆದುಕೊಳ್ತಾ ಹೋಗಬೇಕು. ಸೊ ಚಿತ್ರದಲ್ಲಿ ನೇರವಾದ ಕಂಬದ ಉದ್ದ AB 6 ಮೀಟರ್ ಆಗಿದೆ. ಹಾಗಾಗಿ ನಾವಿಲ್ಲಿ ನೇರವಾದ ಕಂಬದ ಉದ್ದ AB = 6 ಮೀಟರ್ ಅಂತ ಬರೆದುಕೊಳ್ಳೋಣ. BC ಈ ಕಂಬದ ನೆರಳಿನ ಉದ್ದವಾಗಿದೆ, ಇದನ್ನು 4 ಮೀಟರ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಕಂಬದ ನೆರಳಿನ ಉದ್ದ BC = 4 ಮೀಟರ್ ಆಗಿ ಬರೆದುಕೊಳ್ಳೋಣ. ಅದೇ ರೀತಿ ಕಟ್ಟಡದ ನೆರಳಿನ ಉದ್ದ EF ಆಗಿದೆ, ಇದನ್ನು ಎಷ್ಟು ಕೊಟ್ಟಿದ್ದಾರೆ? 28 ಮೀಟರ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗೆ DE ಚಿತ್ರದಲ್ಲಿ ಕಟ್ಟಡದ ಎತ್ತರವಾಗಿದೆ, ಇದರ ಅಳತೆಯನ್ನು ನಾವು ಕಂಡುಹಿಡಿಯಬೇಕು. ಹಾಗಾಗಿ ಕಟ್ಟಡದ ಎತ್ತರ DE = ಎಂದು ಬರೆದುಕೊಳ್ಳೋಣ. ಸೊ ನಾವೀಗ ಲಂಬಕೋನ ತ್ರಿಭುಜಗಳಾದ ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಯಾವ್ಯಾವ ಕೋನಗಳು ಮತ್ತು ಯಾವ್ಯಾವ ಬಾಹುಗಳು ಸಮನಾಗಿದೆ ಎಂಬುದನ್ನು ನೋಡೋಣ. ಅದಕ್ಕೋಸ್ಕರ ನಾನಿಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ABCಯ ಕೋನ Bಯು 90 ಡಿಗ್ರಿ ಆಗಿದ್ದರೆ ತ್ರಿಭುಜ DEFನಲ್ಲಿ ಈ ಕೋನವು 90 ಡಿಗ್ರಿ ಆಗಿರೋದ್ರಿಂದ ಇವೆರಡು ಕೋನಗಳು ಸಮನಾಗಿದೆ. ಆದ್ದರಿಂದ ನಾನಿಲ್ಲಿ ಕೋನ B = ಕೋನ E = 90 ಡಿಗ್ರಿ ಅಂತ ಬರೆದುಕೊಂಡಿದ್ದೇನೆ. ಅದೇ ರೀತಿ ತ್ರಿಭುಜ ABCಯ C ಕೋನವು ತ್ರಿಭುಜ DEFನ F ಕೋನಕ್ಕೆ ಅನುರೂಪ ಕೋನವಾಗಿರುವುದರಿಂದ ಇವೆರಡು ಕೋನಗಳು ಸಮನಾಗ್ತವೆ. ಆದ್ದರಿಂದ ನಾನಿಲ್ಲಿ ಕೋನ C = ಕೋನ F ಎಂದು ಬರೆದುಕೊಂಡಿದ್ದೇನೆ. ಸೊ ಹೀಗೆ ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಎರಡು ಅನುರೂಪ ಕೋನಗಳ ಜೋಡಿಗಳು ಸಮನಾಗಿರೋದ್ರಿಂದ ಕೋನ ಅಥವಾ AA ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳು ಅಂದರೆ ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಆದ್ದರಿಂದ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಅಥವಾ AA ಪ್ರಕಾರ ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಎಂದು ಬರೆದುಕೊಳ್ಳೋಣ. ಸೊ ಹೀಗೆ ಈ ಎರಡು ತ್ರಿಭುಜಗಳು ಸಮರೂಪಿ ಆದ ನಂತರ ಇವುಗಳ ಅನುರೂಪ ಬಾಹುಗಳ ಅನುಪಾತಗಳೇನಾಗಿರ್ತವೆ ಅಂದರೆ ಸಮನಾಗಿರ್ತವೆ. ಹಾಗಾಗಿ ತ್ರಿಭುಜ ABCಯ AB ಬಾಹುಗೆ ತ್ರಿಭುಜ DEFನ
ಡಿ ಬಾವು ಅನುರೂಪವಾಗಿರೋದ್ರಿಂದ ಇವುಗಳ ಅನುಪಾತ ಅಂದರೆ ಎ ಬಿ ಭಾಗಿಸು ಡಿ ಇಸ್ ಈಕ್ವಲ್ಸ್ ಟು ತ್ರಿಭುಜ ಎ ಬಿ ಸಿಯ ಬಿ ಸಿ ಬಾಹುವಿಗೆ ತ್ರಿಭುಜ ಡಿ ಎಫ್ನ ಇ ಎಫ್ ಬಾವು ಅನುರೂಪವಾಗಿರೋದ್ರಿಂದ ಇವುಗಳ ಅನುಪಾತ ಅಂದರೆ ಬಿ ಸಿ ಭಾಗಿಸು ಇ ಎಫ್ ಎಂದು ಬರೆದುಕೊಳ್ಳೋಣ. ಸೊ ನಾವೀಗ ಈ ಸಮೀಕರಣದಲ್ಲಿ ಎ ಬಿ ಬಿ ಸಿ ಮತ್ತು ಇ ಎಫ್ ಬೆಲೆಗಳನ್ನು ಆದೇಶಿಸೋಣ. ಎ ಬಿಯ ಬೆಲೆ 6 ಮೀಟರ್ ಆಗಿರೋದ್ರಿಂದ ಎ ಬಿಯ ಸ್ಥಾನದಲ್ಲಿ 6 ಬರೆದುಕೊಳ್ಳೋಣ ಭಾಗಿಸು ಡಿ ಅಂದರೆ ಕಟ್ಟಡದ ಎತ್ತರ, ಇದನ್ನು ನಾವು ಕಂಡುಹಿಡಿಯಬೇಕು. ಇದನ್ನು ಇದ್ದಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ಸ್ ಟು ಬಿ ಸಿಯ ಅಳತೆ ಎಷ್ಟು ಕೊಟ್ಟಿದ್ದಾರೆ 4 ಮೀಟರ್ ಕೊಟ್ಟಿರೋದ್ರಿಂದ ಅಂಶದಲ್ಲಿ ಬಿ ಸಿಯ ಸ್ಥಾನದಲ್ಲಿ 4 ಅಂತ ಬರೆದುಕೊಳ್ಳೋಣ ಭಾಗಿಸು ಇ ಎಫ್ ಎಷ್ಟು ಕೊಟ್ಟಿದ್ದಾರೆ 28 ಮೀಟರ್ ಆಗಿ ಕೊಟ್ಟಿರೋದ್ರಿಂದ ಇ ಎಫ್ ಸ್ಥಾನದಲ್ಲಿ 28 ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಡಿ ಅನ್ನು ಓರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಬಲಭಾಗವು ಇಲ್ಲಿ ಡಿ ಆಗುತ್ತದೆ. ಅದೇ ರೀತಿ ಬಲಭಾಗದಲ್ಲಿರುವ 4/28 ಎಡಭಾಗಕ್ಕೆ ತಂದಾಗ ಇದು ವೃತ್ಕ್ರಮವಾಗಿ ಅಂದರೆ 4/28 ಇದೆಯಲ್ಲ, ಇದೇನಾಗ್ತದೆ ಎಡಭಾಗಕ್ಕೆ ಬಂದಾಗ 28/4 ಆಗಿ 6ಕ್ಕೆ ಗುಣಿಸಲ್ಪಡುತ್ತದೆ. ಅಂದರೆ ಛೇದದಲ್ಲಿರುವ 28 ಅಂಶಕ್ಕೆ ಹೋಗುತ್ತದೆ, ಅಂಶದಲ್ಲಿರುವ 4 ಛೇದಕ್ಕೆ ಬರುತ್ತದೆ. ಸೊ ಹೀಗಾಗಿ ಇದರ ಮುಂದಿನ ಹಂತವು 6 × 28 ಭಾಗಿಸು ಎಷ್ಟಾಗ್ತದೆ ಅಂದರೆ 4 ಆಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 4 ಅಂದರೆ 4, 4 7 28 ಆಗುತ್ತದೆ. 6 × 7 ಉಳಿಯುತ್ತದೆ. 6 7 ಎಷ್ಟಾಗ್ತದೆ ಅಂದರೆ 42 ಆಗುವುದರಿಂದ ಸೊ ಪ್ರಶ್ನೆಯಲ್ಲಿ ಕೇಳಿರುವ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವಂಥ ಕಟ್ಟಡದ ಎತ್ತರವು ಇಲ್ಲಿ 42 ಮೀಟರ್ ಆಗುತ್ತದೆ. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿರುವ ಮತ್ತೊಂದು 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಎ ಬಿ ಮತ್ತು ಸಿ ಡಿ 2 ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಎ ಸಿ ಸಮಾಂತರ ಬಿ ಡಿ ಆಗುವಂತೆ ಎ ಸಿ ಮತ್ತು ಬಿ ಡಿಗಳನ್ನು ಸೇರಿಸಿ ಮತ್ತು ತ್ರಿಭುಜ ಎ ಒ ಸಿ ಸಮರೂಪಿ ತ್ರಿಭುಜ ಬಿ ಒ ಡಿ ಎಂದು ಸಾಧಿಸಿ ಅಂತಕೊಂಡು ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಸಾಧಿಸಬೇಕಾದ ನಮಗೆ ಚಿತ್ರದ ಅಗತ್ಯ ಇದೆ. ಹಾಗಾಗಿ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಆಧಾರದ ಮೇಲೆ ಚಿತ್ರವನ್ನು ಹಾಕಿಕೊಳ್ಳಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ ಎ ಬಿ ಮತ್ತು ಸಿ ಡಿ 2 ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸ್ತಾವಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಎ ಬಿ ಮತ್ತು ಸಿ ಡಿ ರೇಖಾಖಂಡಗಳನ್ನು ಎಳೆದುಕೊಳ್ಳೋಣ. ಇದು ಛೇದಿಸುವ ಬಿಂದುವನ್ನು ನಾವು ಓ ಅಂತ ಗುರುತಿಸಿಕೊಳ್ಳೋಣ. ಹಾಗೆ ಮುಂದುವರೆದ ಪ್ರಶ್ನೆಯಲ್ಲಿ ಎ ಸಿ ಸಮಾಂತರ ಬಿ ಡಿ ಆಗುವಂತೆ ಎ ಸಿ ಮತ್ತು ಬಿ ಡಿಗಳನ್ನು ಸೇರಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ನಾವು ಇಲ್ಲಿ ಎ ಸಿ ಸಮಾಂತರ ಬಿ ಡಿ ಆಗುವಂತೆ ಎ ಸಿ ಮತ್ತು ಬಿ ಡಿಗಳನ್ನು ಈ ರೀತಿಯಾಗಿ ಸೇರಿಸೋಣ. ಇಲ್ಲಿ ಎ ಸಿ ಮತ್ತು ಬಿ ಡಿಗಳು ಏನಾಗಿದ್ದಾವೆ ಸಮಾಂತರವಾಗಿದ್ದಾವೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಆಧಾರದ ಮೇಲೆ ಚಿತ್ರವನ್ನು ಬಿಡಿಸ್ಕೊಳ್ಬೇಕು. ನಿಮಗೆ LBA ನೋಟ್ಸಲ್ಲಿ ಕೊಟ್ಟಿರುವ ಉತ್ತರದಲ್ಲಿ ಎ ಡಿ ಮತ್ತು ಬಿ ಸಿಗಳನ್ನು ಸೇರಿಸಿದ್ದಾರೆ. ಇದು ಸೇರಿಸುವ ಅಗತ್ಯ ಇಲ್ಲ, ನೀವು ಸೇರಿಸ್ಕೊಂಡ್ರೂ ಆಗ್ತದೆ. ಸೊ ಇಷ್ಟೇ ಚಿತ್ರ ನಮಗೆ ಈ ಪ್ರಶ್ನೆಯನ್ನು ಸಾಧಿಸಲಿಕ್ಕೆ ಸಾಕಾಗ್ತದೆ. ಹಾಗಾಗಿ ನಾವು ಇಲ್ಲಿ ಎ ಡಿ ಮತ್ತು ಬಿ ಸಿಯನ್ನು ಸೇರಿಸೋದಿಲ್ಲ. ಸೊ ಇಷ್ಟು ದತ್ತಾಂಶವನ್ನು ನೀಡಿದ ನಂತರ ನಮಗೆ ಪ್ರಶ್ನೆಯಲ್ಲಿ ತ್ರಿಭುಜ ಎ ಒ ಸಿ ಮತ್ತು ತ್ರಿಭುಜ ಬಿ ಒ ಡಿ ಇವೆರಡು ತ್ರಿಭುಜಗಳು ಸಮರೂಪಿ ಎಂದು ಸಾಧಿಸಲಿಕ್ಕೆ ಹೇಳಿದ್ದಾರೆ. ಸೊ ಇವೆರಡು ತ್ರಿಭುಜಗಳನ್ನು ನಾವು ಸಮರೂಪಿ ಅಂತ ಸಾಧಿಸಬೇಕಾದ್ರೆ ಈ ತ್ರಿಭುಜಗಳಲ್ಲಿರುವ ಬಾಹುಗಳು ಅಥವಾ ಕೋನಗಳಲ್ಲಿ ಯಾವುದಾದ್ರೂ 3 ಅಂಶಗಳನ್ನು ಸಮನಾಗಿದೆ ಎಂಬುದನ್ನು ತೋರಿಸಬೇಕು. ಸೊ ಇಲ್ಲಿ ತ್ರಿಭುಜ ಎ ಒ ಸಿ ಮತ್ತು ತ್ರಿಭುಜ ಬಿ ಒ ಡಿಗಳಲ್ಲಿ ಕೋನ ಎ ಒ ಸಿ ಮತ್ತು ಕೋನ ಬಿ ಒ ಡಿಗಳು ಶೃಂಗಾಭಿಮುಖ ಕೋನಗಳಾಗಿವೆ. ಈ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಏನಾಗಿರ್ತವೆ ಅಂದರೆ ಸಮನಾಗಿರ್ತವೆ. ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಒ ಸಿ ಮತ್ತು ತ್ರಿಭುಜ ಬಿ ಒ ಡಿಗಳಲ್ಲಿ ಕೋನ ಎ ಒ ಸಿ ಈಸ್ ಈಕ್ವಲ್ಸ್ ಟು ಕೋನ ಬಿ ಒ ಡಿ ಅಂತ ಬರೆದುಕೊಳ್ಳೋಣ. ಕಾರಣ ಶೃಂಗಾಭಿಮುಖ ಕೋನಗಳು ಸಮ ಎಂದು ಬರೆಯೋಣ. ಅದೇ ರೀತಿ ಇಲ್ಲಿ ಎ ಸಿ ಮತ್ತು ಬಿ ಡಿಗಳು ಸಮಾಂತರ ರೇಖೆಗಳಾಗಿವೆ. ವಿದ್ಯಾರ್ಥಿಗಳು ನಿಮಗೆಲ್ಲ ತಿಳಿದ ಹಾಗೆ 2 ಸಮಾಂತರ ರೇಖೆಗಳನ್ನು ಛೇದಕ್ಕೂ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಅಥವಾ ಜಡ್ ಕೋನಗಳು ಯಾವಾಗಲೂ ಏನಾಗಿರ್ತವೆ ಅಂದರೆ ಸಮನಾಗಿರ್ತವೆ. ಇಲ್ಲಿ ಎ ಸಿ ಮತ್ತು ಬಿ ಡಿ ಈ ಸಮಾಂತರ ರೇಖೆಗಳನ್ನು ಛೇದಿಸುವ ರೇಖೆಗಳು ಎ ಬಿ ಮತ್ತು ಸಿ ಡಿಗಳಾಗಿವೆ. ಇವುಗಳು ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಇಲ್ಲಿ ಸಮನಾಗ್ತವೆ. ಅವುಗಳು ಯಾವುದ್ಯಾವುದಂದರೆ ತ್ರಿಭುಜ ಎ ಒ ಸಿಯಲ್ಲಿ ಎ ಕೋನವು ತ್ರಿಭುಜ ಬಿ ಒ ಡಿಯಲ್ಲಿ ಬಿ ಕೋನಕ್ಕೆ ಪರ್ಯಾಯ ಕೋನ ಅಥವಾ ಜಡ್ ಕೋನವಾಗಿದೆ. ಇಲ್ಲಿ ಕಾಣಬಹುದು ನೋಡಿ, ಜಡ್ ರೂಪದಲ್ಲಿದೆ. ಇವೆರಡು ಜಡ್ ಕೋನ ಅಥವಾ ಪರ್ಯಾಯ ಕೋನಗಳಾಗಿರೋದ್ರಿಂದ ತ್ರಿಭುಜ ಎ ಒ ಸಿಯ ಒ ಎ ಸಿ ಕೋನ ಈಸ್ ಈಕ್ವಲ್ಸ್ ಟು ತ್ರಿಭುಜ ಬಿ ಒ ಡಿಯ ಒ ಬಿ ಡಿ ಕೋನಕ್ಕೆ ಸಮನಾಗ್ತದೆ. ಕಾರಣ ಇವೆರಡು ಪರ್ಯಾಯ ಅಥವಾ ಜಡ್ ಕೋನಗಳು. ಅದೇ ರೀತಿ ಇದರಲ್ಲೇ ನಾವು ಮತ್ತೊಂದು ಜಡ್ ಕೋನವನ್ನು ಕಾಣಬಹುದು. ಆ ಕೋನಗಳು ಯಾವುದಾದ್ರು ಅಂದರೆ ಕೋನ ಸಿ ಮತ್ತು ಕೋನ ಡಿ. ಸೊ ಈ ಕೋನ ಸಿ ಯಾವುದ್ರಲ್ಲಿ ಬರ್ತದೆ ತ್ರಿಭುಜ ಎ ಒ ಸಿಯಲ್ಲಿ ಬಂದರೆ, ಕೋನ ಡಿ ಯಾವುದ್ರಲ್ಲಿ ಬರ್ತಾ ಇದೆ ತ್ರಿಭುಜ ಬಿ ಒ ಡಿಲಿ ಬರ್ತಾ ಇದೆ. ಹಾಗಾಗಿ ತ್ರಿಭುಜ ಎ ಒ ಸಿಯ ಒ ಸಿ ಎ ಕೋನವು ತ್ರಿಭುಜ ಬಿ ಒ ಡಿಯ ಒ ಡಿ ಬಿ ಕೋನಕ್ಕೆ ಸಮ ಅಂತ ಬರೆದುಕೊಳ್ಳೋಣ. ಕಾರಣ ಪರ್ಯಾಯ ಕೋನಗಳು ಸಮ ಅಥವಾ
ಝಡ್ ಕೋನಗಳು ಸಮ ಎಂದು ಬರೆಯೋಣ. ಸೊ ಹೀಗೆ ಈ ಎರಡೂ ತ್ರಿಭುಜಗಳ ಮೂರೂ ಕೋನಗಳು ಪರಸ್ಪರ ಸಮನಾಗಿರೋದ್ರಿಂದ ಕೋನ 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 ಸಮರೂಪ ನಿರ್ಧಾರಕ ಗುಣದಂತೆ ಇವೆರಡು ತ್ರಿಭುಜಗಳು ಏನಾಗ್ತವೆ ಅಂದರೆ ಸಮರೂಪಿ ತ್ರಿಭುಜಗಳಾಗ್ತವೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಈ ಎರಡೂ ತ್ರಿಭುಜಗಳ ಮೂರು ಅನುರೂಪ ಕೋನಗಳು ಸಮನಾಗಿರೋದ್ರಿಂದ ಕೋನ 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 ಸಮರೂಪ ನಿರ್ಧಾರಕ ಗುಣದಂತೆ ತ್ರಿಭುಜ AOC ಸಮರೂಪಿ ತ್ರಿಭುಜ BOD ಅಂತ ಬರೆಯೋಣ. ಹೀಗೆ ನಾವು ಈ ಪ್ರಶ್ನೆಯನ್ನ ಸಾಧಿಸಬೇಕು. ಸೊ ಹಾಗೆ ನಾವೀಗ LBA ನೋಟ್ಸ್ ಅಲ್ಲಿರುವ ಮತ್ತೊಂದು 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ABCDಯು ಒಂದು ತ್ರಾಪಿಜ್ಯ. ಇದರಲ್ಲಿ AB ಸಮಾಂತರ DC ಮತ್ತು ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. ಹಾಗಾದರೆ AO ಭಾಗಿಸು BO ಇಸ್ ಈಕ್ವಲ್ ಟು CO ಭಾಗಿಸು DO ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಈ ಪ್ರಶ್ನೆಯು ಸಹ ಹಿಂದಿನ ಪ್ರಶ್ನೆಯ ರೀತಿಯಲ್ಲೇ ಇದೆ. ಹಿಂದಿನ ಪ್ರಶ್ನೆಯನ್ನು ಸಾಧಿಸಿದ ರೀತಿಯಲ್ಲಿ ಈ ಪ್ರಶ್ನೆಯನ್ನು ನಾವು ಸುಲಭವಾಗಿ ಸಾಧಿಸಬಹುದು. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ನಮಗೊಂದು ತ್ರಾಪಿಜ್ಯ ABCDಯನ್ನು ಕೊಟ್ಟಿದ್ದಾರೆ. ಈ ABCD ತ್ರಾಪಿಜ್ಯದಲ್ಲಿ AB ಏನಾಗಿದೆ ಅಂದರೆ CD ಗೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಈಗ ಏನು ಮಾಡೋಣ ಅಂದರೆ ಈ ತ್ರಾಪಿಜ್ಯದಲ್ಲಿ ಈ ಎರಡು ಕರ್ಣಗಳು ಇರೋದ್ರಿಂದ ಈ ಕರ್ಣಗಳು ಈ ತ್ರಾಪಿಜ್ಯದಲ್ಲಿ ಅಷ್ಟು 8 ತ್ರಿಭುಜವನ್ನು ಉಂಟು ಮಾಡ್ತದೆ. ಆದರೆ ನಾವು ಇದನ್ನು ಸಾಧಿಸಬೇಕಾದ್ರೆ ಪ್ರಶ್ನೆಯಲ್ಲಿ ಕೊಟ್ಟಿರುವ ಈ ಅಂಶವನ್ನು ಸಾಧಿಸಬೇಕಾದ್ರೆ ಇಲ್ಲಿ ನಾವು ತೆಗೆದುಕೊಳ್ಳಬೇಕಾದ ತ್ರಿಭುಜಗಳೆಂದರೆ ತ್ರಿಭುಜ AOB ಮತ್ತು ತ್ರಿಭುಜ DOC. ಇವೆರಡು ತ್ರಿಭುಜಗಳನ್ನು ತೆಗೆದುಕೊಂಡು ಇವೆರಡು ತ್ರಿಭುಜಗಳನ್ನು ನಾವು ಸಮರೂಪಿ ಅಂತ ಸಾಧಿಸಿ ತದನಂತರ ಇವುಗಳ ಅನುರೂಪ ಬಾಹುಗಳ ಅನುಪಾತವನ್ನು ಸಮ ಎಂದು ಬರೆದು ಇದನ್ನು ಸಾಧಿಸಬೇಕು. ಸೊ ಹಾಗಾಗಿ ಮೊದಲಿಗೆ ನಾವು ತ್ರಿಭುಜ AOB ಮತ್ತು ತ್ರಿಭುಜ CODಗಳನ್ನು ತೆಗೆದುಕೊಳ್ಳೋಣ. ಇವೆರಡು ತ್ರಿಭುಜಗಳಲ್ಲಿ ನಾವೀಗ ಈ 3 ಬಾಹುಗಳು ಮತ್ತು 3 ಕೋನಗಳಲ್ಲಿ ಯಾವುದಾದ್ರೂ 3 ಅಂಶಗಳನ್ನು ಸಮ ಎಂದು ತೋರಿಸೋಣ. ಸೊ ಹಾಗಾಗಿ ನಾವಿಲ್ಲಿ AOB ಮತ್ತು ತ್ರಿಭುಜ CODಗಳನ್ನು ತೆಗೆದುಕೊಳ್ಳೋಣ. ನಾವೀಗ ಈ ಎರಡೂ ತ್ರಿಭುಜಗಳನ್ನು ಸಮರೂಪಿ ಅಂತ ಸಾಧಿಸಬೇಕು. ಹಾಗಾಗಿ ಇಲ್ಲಿರುವ ಯಾವುದಾದ್ರೂ 3 ಅಂಶಗಳನ್ನು ಸಮ ಅಂತ ತೋರಿಸಬೇಕು. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಯಾವುದೇ ಎರಡು ರೇಖೆಗಳು ಛೇದಿಸಿದಾಗ ಉಂಟಾಗುವಂಥ ಶೃಂಗಾಭಿಮುಖ ಕೋನಗಳು ಏನಾಗಿರ್ತವೆ, ಯಾವಾಗಲೂ ಸಮನಾಗಿರ್ತವೆ. ಅಂದರೆ ನೋಡಿ, ಇವೆರಡು ಶೃಂಗಾಭಿಮುಖ ಕೋನಗಳಾಗಿವೆ. ಈ ಕೋನದ ಅಳತೆ 80 ಡಿಗ್ರಿ ಇದ್ದರೆ ಈ ಕೋನದ ಅಳತೆ ಏನಾಗಿರ್ತದೆ 80 ಡಿಗ್ರಿ ಆಗಿರ್ತದೆ. ಹಾಗೆ ಈ ಕೋನಕ್ಕೆ ಈ ಕೋನ ಏನಾಗಿದೆ ಶೃಂಗಾಭಿಮುಖ ಕೋನವಾಗಿದೆ. ಸಪೋಸ್ ಇದು 100 ಡಿಗ್ರಿ ಇದ್ದರೆ ಇದು ಸಹ 100 ಡಿಗ್ರಿ ಆಗಿರುತ್ತದೆ. ಸೊ ಅದೇ ರೀತಿ ಇಲ್ಲಿ ತ್ರಿಭುಜ AOBಯಲ್ಲಿ AOB ಕೋನವು ತ್ರಿಭುಜ CODಯಲ್ಲಿ COD ಕೋನಕ್ಕೇನಾಗಿದೆ ಅಂದರೆ ಶೃಂಗಾಭಿಮುಖ ಆಗಿರುವುದನ್ನು ಕಾಣಬಹುದು. ಹಾಗಾಗಿ ಇವೆರಡು ಕೋನಗಳು ಸಮನಾಗ್ತವೆ. ಆದ್ದರಿಂದ ನಾವಿಲ್ಲಿ ತ್ರಿಭುಜ AOB ಮತ್ತು ತ್ರಿಭುಜ DOCಗಳಲ್ಲಿ ತ್ರಿಭುಜ AOBಯ AOB ಕೋನ ಈಸ್ ಈಕ್ವಲ್ ಟು ತ್ರಿಭುಜ CODಯ COD ಕೋನ ಸಮ ಅಂತ ಬರೆದುಕೊಳ್ಳೋಣ. ಕಾರಣ ಶೃಂಗಾಭಿಮುಖ ಕೋನಗಳು ಸಮ ಎಂದು ಬರೆಯೋಣ. ಸೊ ಹಾಗೆ ವಿದ್ಯಾರ್ಥಿಗಳೇ, ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಝಡ್ ಅಥವಾ ಪರ್ಯಾಯ ಕೋನಗಳು ಏನಾಗಿರ್ತವೆ, ಯಾವಾಗಲೂ ಸಮನಾಗಿರ್ತವೆ. ಸೊ ಇಲ್ಲೂ ಸಹ ನೀವು ನೋಡ್ಬೋದು AB ಮತ್ತು CDಗಳು ಸಮಾಂತರ ರೇಖೆಗಳಾಗಿರೋದ್ರಿಂದ ಈ ಸಮಾಂತರ ರೇಖೆಗಳನ್ನು AC ಛೇದಕವು ಛೇದಿಸಿದಾಗ ಉಂಟಾಗುವ ಝಡ್ ಅಥವಾ ಪರ್ಯಾಯ ಕೋನಗಳನ್ನು ಇಲ್ಲಿ ನೀವು ಕಾಣ್ಬೋದು. ಅದ್ಯಾವುದು ಅಂದರೆ OAB ಮತ್ತು OCD ಇವುಗಳು ಪರ್ಯಾಯ ಕೋನಗಳಾಗಿವೆ. ಹಾಗಾಗಿ ಇವುಗಳು ಸಮನಾಗ್ತವೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ತ್ರಿಭುಜ AOBಯ OAB ಕೋನ ಈಸ್ ಈಕ್ವಲ್ ಟು ತ್ರಿಭುಜ CODಯ OCD ಕೋನಕ್ಕೆ ಸಮ ಎಂದು ಬರೆಯೋಣ. ಕಾರಣ ಪರ್ಯಾಯ ಕೋನಗಳು ಅಥವಾ ಝಡ್ ಕೋನಗಳು ಸಮ ಎಂದು ಬರೆಯೋಣ. ಅದೇ ರೀತಿ ಈ AB ಮತ್ತು CD ಸಮಾಂತರ ರೇಖೆಗಳನ್ನು BD ಛೇದಕವು ಛೇದಿಸಿದಾಗ ಉಂಟಾಗುವಂಥ ಪರ್ಯಾಯ ಕೋನಗಳು ಯಾವುದ್ಯಾವುದು ಅಂದರೆ OBA ಮತ್ತು ODC ಇವೆರಡು ಕೋನಗಳು ಸಹ ಸಮನಾಗ್ತವೆ. ಆದ್ದರಿಂದ ನಾವಿಲ್ಲಿ ತ್ರಿಭುಜ AOBಯ OBA ಕೋನ ಈಸ್ ಈಕ್ವಲ್ ಟು ತ್ರಿಭುಜ CODಯ ODC ಕೋನ ಅಂತ ಬರೆಯೋಣ. ಕಾರಣ ಇವು ಸಹ ಏನಾಗಿದಾವೆ ಅಂದರೆ ಝಡ್ ಅಥವಾ ಪರ್ಯಾಯ ಕೋನಗಳಾಗಿವೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಕಾರಣ ಪರ್ಯಾಯ ಕೋನಗಳು ಸಮ ಎಂದು ಬರೆಯೋಣ. ಇವೆರಡಕ್ಕೂ ಒಂದೇ ಕಾರಣವನ್ನು ನಾವಿಲ್ಲಿ ಬರೆಯಬೇಕು. ಸೊ ಹೀಗೆ ತ್ರಿಭುಜ AOB ಮತ್ತು ತ್ರಿಭುಜ CODಗಳಲ್ಲಿ 3 ಕೋನಗಳು ಪರಸ್ಪರ ಸಮನಾಗಿರುವುದರಿಂದ ಕೋನ 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 ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಅಂದರೆ ತ್ರಿಭುಜ AOB ಸಮರೂಪಿ ತ್ರಿಭುಜ DOC ಎಂದು ಬರೆಯೋಣ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಎರಡು ತ್ರಿಭುಜಗಳು ಸಮರೂಪಿಯಾದ ನಂತರ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಏನಾಗಿರ್ತವೆ ಅಂದರೆ ಸಮಾನುಪಾತದಲ್ಲಿರ್ತವೆ. ಹಾಗಾಗಿ ತ್ರಿಭುಜ AOBಯ AO ಬಾಹುವು ತ್ರಿಭುಜ CODಯ CO ಬಾಹುವಿಗೆ ಅನುರೂಪವಾಗಿರುವುದರಿಂದ ಇವೆರಡು ಬಾಹುಗಳ ಅನುಪಾತ ಅಂದರೆ AO ಭಾಗಿಸು CO ಈಸ್ ಈಕ್ವಲ್ಸ್ ಟು
ತ್ರಿಭುಜ AOBಯ BO ಬಾವು ತ್ರಿಭುಜ CODಯ DO ಬಾವಿಗೆ ಅನುರೂಪವಾಗಿರೋದ್ರಿಂದ ಇವೆರಡು ಬಾವುಗಳ ಅನುಪಾತ ಅಂದರೆ BO ಭಾಗಿಸು DO ಆಗುತ್ತದೆ. ಸೊ ಆದರೆ ಪ್ರಶ್ನೆಯಲ್ಲಿ ನಮಗೆ ಸಾಧಿಸಲಿಕ್ಕೆ ಹೇಳಿದ್ದು AO ಭಾಗಿಸು BO ಇಸ್ ಈಕ್ವಲ್ ಟು CO ಭಾಗಿಸು DO ಅಂತ. ಆದರೆ ಇಲ್ಲಿ ನಾವು ಪಡೆದುಕೊಂಡಿದ್ದು ಅನುಪಾತ AO ಭಾಗಿಸು CO ಇಸ್ ಈಕ್ವಲ್ ಟು BO ಭಾಗಿಸು DO ಅಂತ. ಸೊ ಹಾಗಾಗಿ ನಮಗೆ ಪ್ರಶ್ನೆಯಲ್ಲಿ ಕೇಳಿರುವ ಈ ಅನುಪಾತವನ್ನು ಪಡೆಯಬೇಕಾದರೆ ನಾವಿಲ್ಲಿ BOವನ್ನು ಎಡಭಾಗಕ್ಕೆ COವನ್ನು ಬಲಭಾಗಕ್ಕೆ ಓರೆ ಗುಣಾಕಾರ ಮಾಡಿ ಸ್ಥಳಾಂತರಿಸಬೇಕು. ಹೀಗೆ ಸ್ಥಳಾಂತರಿಸಿದಾಗ AO ಭಾಗಿಸು BO ಈಸ್ ಈಕ್ವಲ್ಸ್ ಟು ಹಾಗೆ ಇಲ್ಲಿ ಛೇದದಲ್ಲಿರುವ CO ಬಲಭಾಗಕ್ಕೆ ಒಯ್ದಾಗ ಇದು ಅಂಶಕ್ಕೆ ಹೋಗುತ್ತದೆ, ಅಂಶಕ್ಕೆ ಹೋಗಿ ಇದು CO ಆಗುತ್ತದೆ, ಭಾಗಿಸು DO ಇದ್ದಾಗೆ ಬರೆದುಕೊಳ್ಬೇಕು. ಸೊ ಹೀಗೆ ಬರೆದುಕೊಂಡಾಗ ಇದು AO ಭಾಗಿಸು BO ಈಸ್ ಈಕ್ವಲ್ ಟು CO ಭಾಗಿಸು DO ಆಗುತ್ತದೆ. ಸೊ ಇದನ್ನೇ ನಮಗೆ ಪ್ರಶ್ನೆಯಲ್ಲಿ ಸಾಧಿಸಲಿಕ್ಕೆ ಹೇಳಿದ್ದು. ಸೊ ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವ ಮತ್ತೊಂದು 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ರೀತಿಯ ಪ್ರಶ್ನೆಗಳನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗಿದೆ. ಸೊ ಪ್ರಶ್ನೆ ಈ ರೀತಿಯಾಗಿದೆ: ತ್ರಿಭುಜ ABCಯಲ್ಲಿ DE ಸಮಾಂತರ BC, AD x, BD is equal to x minus 2, AE is equals to x plus 2 ಮತ್ತು EC is equals to x minus 1 ಆದಾಗ x ನ ಬೆಲೆಯನ್ನು ಕಂಡುಹಿಡಿಯಿರಿ ಮತ್ತು ಅದರಿಂದ AD ಅನುಪಾತ DBಯನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಹೇಳಿ ಇಲ್ಲಿ ನಮಗೊಂದು ತ್ರಿಭುಜ ABCಯ ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಬರೆದುಕೊಳ್ಳೋಣ. ತ್ರಿಭುಜ ABCಯಲ್ಲಿ DEಯು BCಗೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ, ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಸೊ ವಿದ್ಯಾರ್ಥಿಗಳೇ, ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಮತ್ತೊಂದು ರೇಖಾಖಂಡವು ಸಮಾಂತರವಾಗಿದ್ದರೆ ಅಲ್ಲಿ ಸಾಮಾನ್ಯವಾಗಿ ನಾವು ತೇಲ್ಸಿನ ಪ್ರಮೇಯ ಅಥವಾ ತೇಲ್ಸಿನ ಉಪಪ್ರಮೇಯವನ್ನು ಉಪಯೋಗಿಸಿ ಆ ಲೆಕ್ಕವನ್ನು ಮಾಡಬೇಕು. ಸೊ ಇಲ್ಲೂ ಸಹ ತ್ರಿಭುಜ ABCಯಲ್ಲಿ DE ಸಮಾಂತರ BC ಆಗಿರೋದ್ರಿಂದ ನಾವಿಲ್ಲಿ ಈ ತ್ರಿಭುಜಕ್ಕೆ ತೇಲ್ಸಿನ ಪ್ರಮೇಯವನ್ನು ಅನ್ವಯಿಸಿ ಈ ಲೆಕ್ಕವನ್ನು ಮಾಡೋಣ. ಸೊ ತೇಲ್ಸಿನ ಪ್ರಮೇಯದ ಪ್ರಕಾರ ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಏನು ಮಾಡ್ತದೆ ಅಂದರೆ ವಿಭಾಗಿಸ್ತದೆ. ಹಾಗಾಗಿ ಇಲ್ಲಿ ತ್ರಿಭುಜ ABCಯಲ್ಲಿ DEಯು BCಗೆ ಸಮಾಂತರವಾಗಿರೋದ್ರಿಂದ ಈ ತೇಲ್ಸಿನ ಪ್ರಮೇಯವನ್ನು ಈ ತ್ರಿಭುಜಕ್ಕೆ ಅನ್ವಯಿಸಿದಾಗ ಈ DE ರೇಖೆಯು ತ್ರಿಭುಜದ ಉಳಿದೆರಡು ಬಾಹುಗಳಾದ AB ಮತ್ತು ACಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ. ಇದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ತೇಲ್ಸಿನ ಪ್ರಮೇಯದ ಪ್ರಕಾರ ಈ DE ರೇಖೆಯು ABಯನ್ನು AD ಮತ್ತು DB ಅನುಪಾತದಲ್ಲಿ ವಿಭಾಗಿಸಿದರೆ ಅಂದರೆ AD ಭಾಗಿಸು DB ಆಗಿ ಮಾಡಿದರೆ ACಯನ್ನು ಈ DE ರೇಖೆಯು AE ಮತ್ತು EC ಅನುಪಾತಗಳಲ್ಲಿ ವಿಭಾಗಿಸ್ತದೆ ಅಂದರೆ AE ಭಾಗಿಸು EC ಆಗಿ ಮಾಡುತ್ತದೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಸೊ ತೇಲ್ಸಿನ ಪ್ರಮೇಯದ ಪ್ರಕಾರ AD ಭಾಗಿಸು BD ಇಸ್ ಈಕ್ವಲ್ಸ್ ಟು AE ಭಾಗಿಸು EC ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ADಯ ಬೆಲೆಯನ್ನು ನಮಗೆ x ಆಗಿ ಕೊಟ್ಟಿರೋದ್ರಿಂದ ADಯ ಸ್ಥಾನದಲ್ಲಿ x ಅನ್ನು ಬರೆದುಕೊಳ್ಳೋಣ. DB ಎಷ್ಟಾಗಿದೆ ಅಂದರೆ x minus 2 ಆಗಿರೋದ್ರಿಂದ DBಯ ಸ್ಥಾನದಲ್ಲಿ x minus 2 ಅನ್ನು ಬರೆದುಕೊಳ್ಳೋಣ. ಹಾಗೆ AE x plus 2 ಆಗಿರೋದ್ರಿಂದ x plus 2 ಅನ್ನು A ಸ್ಥಾನದಲ್ಲಿ ಬರೆದುಕೊಳ್ಳೋಣ. ಭಾಗಿಸು ECಯ ಬೆಲೆಯನ್ನು ನಮಗೆ x minus 1 ಆಗಿ ಕೊಟ್ಟಿರೋದ್ರಿಂದ ಛೇದದಲ್ಲಿ ನಾವು ECಯ ಸ್ಥಾನದಲ್ಲಿ x minus 1 ಅನ್ನು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಇದನ್ನು ನಾವು ಓರೆ ಗುಣಾಕಾರ ಮಾಡಿ ಸಂಕ್ಷೇಪಿಸಬೇಕು. ಅಂದರೆ ಬಲಭಾಗದ ಛೇದದಲ್ಲಿರುವ x minus 1 ಅನ್ನು ಓರೆ ಗುಣಾಕಾರ ಮಾಡಿ ಎಡಭಾಗದ ಅಂಶದಲ್ಲಿರುವ xಗೆ ಗುಣಿಸ್ಕೊಳ್ಬೇಕು. ಅದೇ ರೀತಿ ಎಡಭಾಗದ ಛೇದದಲ್ಲಿರುವ x minus 2 ಅನ್ನು ಓರೆ ಗುಣಾಕಾರ ಮಾಡಿ ಬಲಭಾಗದ ಅಂಶದಲ್ಲಿರುವ x plus 2ಗೆ ಗುಣಿಸ್ಕೊಳ್ಬೇಕು. ಹೀಗೆ ಮಾಡಿದಾಗ ಇಲ್ಲಿ ಎಡಭಾಗವು x ಇಂಟು x minus 1 ಈಸ್ ಈಕ್ವಲ್ಸ್ ಟು ಬಲಭಾಗವು x plus 2 ಇಂಟು x minus 2 ಆಗುತ್ತದೆ. ಸೊ ನಾವೀಗ x ಇಂದ ಈ x minus 1ಗೆ ಗುಣಿಸ್ಕೊಳ್ಳೋಣ. x ಇಂಟು x ಸ್ಕ್ವೇರ್ ಆಗುತ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಗುಣಿಸು 1 ಅಂದರೆ ಎಕ್ಸ್ ಆಗುತ್ತದೆ. ಸೊ ಇಲ್ಲಿ x plus 2 ಇಂಟು x minus 2 a plus b ಇಂಟು a minus b ರೂಪದಲ್ಲಿದೆ. a plus b ಇಂಟು a minus b ಅಂದರೆ ಮೊದಲನೇ ಪದದ ವರ್ಗ ಅಂದರೆ ಎದ ವರ್ಗ ಮೈನಸ್ ಎರಡನೇ ಪದದ ವರ್ಗ ಅಂದರೆ ಬಿದ ವರ್ಗ ಆಗ್ತದೆ. ಸೊ ಇದನ್ನು ಸಹ ನಾವು ಇದೇ ಸೂತ್ರವನ್ನು ಉಪಯೋಗಿಸಿ ಸಂಕ್ಷೇಪಿಸಿದಾಗ ಇಲ್ಲಿ ಮೊದಲನೇ ಪದ x ಆಗಿರೋದ್ರಿಂದ ಮೊದಲನೇ ಪದದ ವರ್ಗ ಅಂದರೆ x ದ ವರ್ಗವಾಗುತ್ತದೆ ಮೈನಸ್ ಎರಡನೇ ಪದದ ವರ್ಗ ಅಂದರೆ ಇಲ್ಲಿ ಎರಡನೇ ಪದ 2 ಆಗಿರುವುದರಿಂದ 2ರ ವರ್ಗವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎರಡೂ ಬದಿಯಲ್ಲಿರುವ ಪ್ಲಸ್ ಎಕ್ಸ್ ಸ್ಕ್ವೇರನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹೀಗೆ ಕ್ಯಾನ್ಸಲ್ ಮಾಡಿದಾಗ ಎಡಭಾಗದಲ್ಲಿ ಮೈನಸ್ ಎಕ್ಸ್ ಉಳಿಯುತ್ತದೆ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ಮೈನಸ್ 2ರ ವರ್ಗ ಎಷ್ಟಾಗ್ತದೆ ಅಂದರೆ 4 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಇರೋದ್ರಿಂದ ನಾವು ಈ ಸಮೀಕರಣದ ಎರಡೂ ಬದಿಗೆ ಮೈನಸ್ 1ರಿಂದ ಗುಣಿಸ್ಕೊಂಡು ನಾವು ಎಕ್ಸ್ ಅನ್ನು ಪ್ಲಸ್ ಆಗಿ ಮಾಡ್ಕೊಳ್ಳೋಣ. ಸೊ ಮೈನಸ್ ಇಂದ ಈ ಸಮೀಕರಣದ ಎರಡೂ ಬದಿಗೆ ಗುಣಿಸಿಕೊಂಡಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಆಗುತ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ 4 ಆಗುತ್ತದೆ. ನೇರವಾಗಿ ಬರೆಯಬಹುದು. ಎರಡೂ ಕಡೆಗೆ ಮೈನಸ್ ಇದ್ದಾಗ ನಾವು ನೇರವಾಗಿ ಎರಡೂ ಕಡೆಗೆ ಪ್ಲಸ್ ಆಗಿ ಬರೀಬಹುದು. ಹಾಗಾಗಿ ಇದರ ಮುಂದಿನ ಹಂತವೇನಾಗ್ತದೆ x ಈಸ್ ಈಕ್ವಲ್ ಟು 4 ಆಗುತ್ತದೆ. ಆದ್ದರಿಂದ ಇಲ್ಲಿ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವ x ನ ಬೆಲೆಯು
4 ಆಗುತ್ತದೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿರುವ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಮತ್ತೊಂದು ಅಂಶ AD ಅನುಪಾತ DBಯ ಬೆಲೆಯನ್ನು ಕಂಡುಹಿಡಿಯೋಣ. AD ಅನುಪಾತ DBಯನ್ನು ನಾವು AD ಭಾಗಿಸು DB ಆಗಿ ಬರೆದುಕೊಳ್ಳೋಣ. AD ಅಂದರೆ ಅದು X ಆಗಿರೋದ್ರಿಂದ ನಾವಿಲ್ಲಿ ADಯ ಸ್ಥಾನದಲ್ಲಿ ಅಂಶದಲ್ಲಿ X ಅನ್ನು ಬರೆದುಕೊಳ್ಳೋಣ. ಭಾಗಿಸು DB ಅಂದರೆ X-2 ಆಗಿರೋದ್ರಿಂದ ಛೇದದಲ್ಲಿ X-2 ಅಂತ ಬರೆದುಕೊಳ್ಳೋಣ. ನಾವೀಗ ಇದರಲ್ಲಿ Xನ ಬೆಲೆ 4 ಆದೇಶಿಸಿ AD ಅನುಪಾತ DBಯ ಬೆಲೆಯನ್ನು ಕಂಡುಹಿಡಿಯೋಣ. ಸೊ Xನ ಬೆಲೆ ಎಷ್ಟಾಗಿದೆ ಅಂದರೆ 4 ಬಂದಿರೋದ್ರಿಂದ ಅಂಶದಲ್ಲಿ Xನ ಸ್ಥಾನದಲ್ಲಿ 4 ಬರೆದುಕೊಳ್ಳೋಣ. ಭಾಗಿಸು Xನ ಬೆಲೆ 4 ಆಗಿರೋದ್ರಿಂದ Xನ ಸ್ಥಾನದಲ್ಲಿ 4 ಆದೇಶಿಸಿದಾಗ ಇದು 4 - 2 ಆಗುತ್ತದೆ. ಮುಂದಿನ ಹಂತದಲ್ಲಿ ಈ 4 ಇದ್ದ ಹಾಗೆ ಬರೆದುಕೊಳ್ಳೋಣ. ಭಾಗಿಸು 4 - 2 ಅಂದರೆ 2 ಆಗುತ್ತದೆ. ಸೊ 2 1 2 2 2 4 ಆಗುವುದರಿಂದ ಇದರ ಸಂಕ್ಷಿಪ್ತ ರೂಪವು 2/1 ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವ AD ಅನುಪಾತ DBಯ ಬೆಲೆ ಅಥವಾ AD ಭಾಗಿಸು DBಯ ಬೆಲೆಯು 2:1 ಅಥವಾ 2/1 ಆಗುತ್ತದೆ. ಸೊ ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವಂಥ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರದಲ್ಲಿ ಇಲ್ಲಿ ನಮಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ABC ಸಮದ್ವಿಬಾಹು ತ್ರಿಭುಜ AB ಸಮ AC EU CBಯನ್ನು ವರ್ಧಿಸಿದ ರೇಖೆಯ ಮೇಲಿನ ಒಂದು ಬಿಂದು ಆಗಿದೆ ಅಂತ ಕೊಟ್ಟಿದ್ದಾರೆ. AD ಲಂಬ BC EF ಲಂಬ AC ಆದರೆ ತ್ರಿಭುಜ ABD ಸಮರೂಪಿ ತ್ರಿಭುಜ ECF ಎಂದು ಸಾಧಿಸಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ABCಯು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ ಅಂತ ನೀಡಿ ಈ ತ್ರಿಭುಜದಲ್ಲಿ AB ಮತ್ತು AC ಬಾಹುಗಳು ಸಮನಾಗಿದೆ ಅಂತ ನೀಡಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಯಾವುದೇ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖ ಅಥವಾ ಎದುರಿರುವ ಕೋನಗಳು ಯಾವಾಗಲೂ ಏನಾಗಿರ್ತವೆ ಅಂದರೆ ಸಮನಾಗಿರ್ತವೆ. ಇಲ್ಲಿ ತ್ರಿಭುಜ ABCಯಲ್ಲಿ AB ಮತ್ತು AC ಬಾಹುಗಳು ಸಮನಾಗಿರೋದ್ರಿಂದ ಈ ಬಾಹುಗಳಿಗೆ ಅಭಿಮುಖ ಅಥವಾ ಎದುರಿರುವ ಕೋನಗಳು ಸಹ ಏನಾಗಿರ್ತವೆ ಅಂದರೆ ಸಮನಾಗಿರ್ತವೆ. ಆದ್ದರಿಂದ ಇಲ್ಲಿ AB ಬಾಹುವಿಗೆ ಅಭಿಮುಖವಾಗಿರುವ ಕೋನ C, ಅದೇ ರೀತಿ AC ಬಾಹುವಿಗೆ ಅಭಿಮುಖವಾಗಿರುವ ಕೋನ B, ಇವೆರಡು ಕೋನಗಳು ಸಮನಾಗ್ತವೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಕೋನ B ಸಮ ಕೋನ C ಅಂದ್ಕೊಂಡು, ಯಾಕಂದರೆ ಕಾರಣ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಎಂದು ಬರೆಯೋಣ. ಸೊ ಮುಂದಿನ ಹಂತದಲ್ಲಿ ಈ ಕೋನ B ಅನ್ನು ನಾವು ತ್ರಿಭುಜ ABDಯ ಒಳಗಡೆ ಬರುವ ಹಾಗೆ ಕೋನ ABD ಅಂತ ಬರೆದುಕೊಳ್ಳೋಣ. = ಕೋನ C ಅನ್ನು ನಾವು ತ್ರಿಭುಜ ECFನ ಒಳಗಡೆ ಬರುವ ಹಾಗೆ ಕೋನ ECF ಎಂದು ಬರೆದುಕೊಳ್ಳೋಣ. ಯಾಕಂದರೆ ನಾವು ಈ ಎರಡು ತ್ರಿಭುಜಗಳನ್ನು ಸಮರೂಪಿ ಎಂದು ಸಾಧಿಸಬೇಕಾಗಿದೆ. ಹಾಗಾಗಿ ಈ ಎರಡೂ ಕೋನಗಳು ಈ ತ್ರಿಭುಜದ ಒಳಗಡೆ ಅಂದರೆ ನಾವು ಸಮರೂಪಿ ಎಂದು ಸಾಧಿಸಬೇಕಾದ ತ್ರಿಭುಜದ ಒಳಗಡೆ ಬರುವ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ನಮಗೆ ಪ್ರಶ್ನೆಯಲ್ಲಿ ಸಮರೂಪಿ ಎಂದು ಸಾಧಿಸಲಿಕ್ಕೆ ಹೇಳಿರುವ ತ್ರಿಭುಜ ABD ಮತ್ತು ತ್ರಿಭುಜ ECFಗಳನ್ನು ತೆಗೆದುಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ತ್ರಿಭುಜ ABD ಮತ್ತು ತ್ರಿಭುಜ ECFಗಳಲ್ಲಿ ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಇವೆರಡು ತ್ರಿಭುಜಗಳಲ್ಲಿ ಯಾವ್ಯಾವ ಅಂಶಗಳು ಸಮನಾಗಿದೆ ಎಂಬುದನ್ನು ನೋಡಿ ಅದರ ಆಧಾರದ ಮೇಲೆ ಇವೆರಡು ತ್ರಿಭುಜಗಳನ್ನು ಸಮರೂಪಿ ಎಂದು ಸಾಧಿಸೋಣ. ಸೊ ತ್ರಿಭುಜ ABD ಮತ್ತು ತ್ರಿಭುಜ ECFಗಳಲ್ಲಿ ತ್ರಿಭುಜ ABDಯ ABD ಕೋನವು ತ್ರಿಭುಜ ECFನ ECF ಕೋನಕ್ಕೆ ಸಮ ಎಂದು ಬರೆದುಕೊಳ್ಳೋಣ. ಕಾರಣ ಇದನ್ನು ನಾವಿಲ್ಲಿ ಸಾಧಿಸಿದ್ದೇವೆ ಆಲ್ರೆಡಿ, ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಹಾಗೆಯೇ ಪ್ರಶ್ನೆಯಲ್ಲಿ ನಮಗೆ AD ಲಂಬ BC ಆಗಿ ನೀಡಿರುವುದರಿಂದ ಈ ADಯು BCಗೆ ಲಂಬವಾಗಿರೋದ್ರಿಂದ ಇಲ್ಲಿ D ಕೋನವು ಏನಾಗಿರುತ್ತೆ ಅಂದರೆ 90 ಡಿಗ್ರಿ ಆಗುತ್ತದೆ. ಅಂದರೆ ತ್ರಿಭುಜ ABDಯ ADB ಕೋನವು 90 ಡಿಗ್ರಿ ಆಗುತ್ತದೆ. ಅದೇ ರೀತಿ EF ಲಂಬ AC ಆಗಿ ನೀಡಿರುವುದರಿಂದ EF ACಗೆ ಲಂಬವಾಗಿರೋದ್ರಿಂದ ಇಲ್ಲಿ F ಕೋನವು 90 ಡಿಗ್ರಿ ಆಗುತ್ತದೆ. ಅಂದರೆ ತ್ರಿಭುಜ ECFನಲ್ಲಿ EFC ಕೋನವು 90 ಡಿಗ್ರಿ ಆಗುತ್ತದೆ. ಸೊ ಹಾಗಾಗಿ ನಾವಿಲ್ಲಿ ತ್ರಿಭುಜ ABDಯ ADB ಕೋನ = ತ್ರಿಭುಜ ECFನ EFC ಕೋನ = 90 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಯಾಕಂದರೆ ಇವೆರಡು ಕೋನಗಳ ಅಳತೆಗಳು 90 ಡಿಗ್ರಿ ಇರೋದ್ರಿಂದ ಇವೆರಡು ಕೋನಗಳು ಸಮನಾಗುತ್ತವೆ. ಸೊ ಹಾಗಾಗಿ ತ್ರಿಭುಜ ABD ಮತ್ತು ತ್ರಿಭುಜ ECFಗಳಲ್ಲಿ ಎರಡು ಅನುರೂಪ ಕೋನಗಳು ಏನಾದವು ಸಮನಾದವು. ಸೊ ಯಾವುದೇ ಎರಡು ತ್ರಿಭುಜಗಳಲ್ಲಿ ಎರಡು ಅನುರೂಪ ಕೋನಗಳ ಜೋಡಿಗಳು ಸಮನಾಗಿದ್ದರೆ ಕೋನ ಅಂದರೆ ಕೋ ಅಥವಾ AA ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಆ ಎರಡು ತ್ರಿಭುಜಗಳು ಏನಾಗಿರ್ತವೆ ಅಂದರೆ ಸಮರೂಪಿ ತ್ರಿಭುಜಗಳಾಗ್ತವೆ. ಇಲ್ಲೂ ಸಹ
ತ್ರಿಭುಜ ABD ಮತ್ತು ತ್ರಿಭುಜ ECFಗಳ ಎರಡು ಅನುರೂಪ ಕೋನಗಳ ಜೋಡಿಗಳು ಸಮನಾಗಿರೋದ್ರಿಂದ AA ಅಥವಾ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ABD ಮತ್ತು ತ್ರಿಭುಜ ECFಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ, ತ್ರಿಭುಜ ABD ಸಮರೂಪಿ ತ್ರಿಭುಜ ECF ಎಂದು. ಸೊ ಇದನ್ನೇ ನಮಗೆ ಪ್ರಶ್ನೆಯಲ್ಲಿ ಸಾಧಿಸಲಿಕ್ಕೆ ನೀಡಿದ್ದು. ಸೊ ಹಾಗೆ ನಾವೀಗ ಈ ವರ್ಷದ LBA ನೋಟ್ಸ್ ಅಲ್ಲಿರುವ ಕೊನೆಯ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರದಲ್ಲಿ ಇಲ್ಲಿ ನಮಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. QR ಭಾಗಿಸು QS ಈಸ್ ಈಕ್ವಲ್ಸ್ ಟು QT ಭಾಗಿಸು PR ಮತ್ತು ಕೋನ 1 ಅಂದರೆ ಕೋನ Q ಈಸ್ ಈಕ್ವಲ್ ಟು ಕೋನ 2 ಅಂದರೆ ಕೋನ PRQ ಆದರೆ ತ್ರಿಭುಜ PQS ಸಮರೂಪಿ ತ್ರಿಭುಜ TQR ಎಂದು ಸಾಧಿಸಲಿಕ್ಕೆ ನಮಗೆ ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ ಕೋನ 1 ಸಮ ಕೋನ 2 ಅಂತ ನೀಡಿದ್ದಾರೆ. ಈ ಕೋನ 1 ಮತ್ತು ಕೋನ 2 ತ್ರಿಭುಜ PQR ಅಲ್ಲಿ ಬರ್ತಾ ಇದೆ. ಹಾಗಾಗಿ ನಾವಿಲ್ಲಿ ತ್ರಿಭುಜ PQR ನಲ್ಲಿ ಕೋನ PQR ಸಮ ಕೋನ PRQ ಅಂತ ಬರೆದುಕೊಳ್ಬಹುದು. ಅದನ್ನೇ ನಾನಿಲ್ಲಿ ಬರೆದುಕೊಂಡಿದ್ದೇನೆ. ತ್ರಿಭುಜ PQR ನಲ್ಲಿ ಕೋನ PQR ಅಂದರೆ ಕೋನ 1 ಈಸ್ ಈಕ್ವಲ್ಸ್ ಟು ಕೋನ PRQ ಎಂದು ಬರೆದುಕೊಂಡಿದ್ದೇನೆ. ಕಾರಣ ನಮಗೆ ದತ್ತದಲ್ಲಿ ಕೋನ 1 ಸಮ ಕೋನ 2 ಅಂತ ನೀಡಿದ್ದಾರೆ. ಕೋನ 1 ಅಂದರೆ ಕೋನ PQR, ಕೋನ 2 ಅಂದರೆ ಕೋನ PRQ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಎರಡು ಕೋನಗಳು ಸಮನಾಗಿದ್ದರೆ ಅದಕ್ಕೆ ಅಭಿಮುಖ ಅಥವಾ ಎದುರಿರುವ ಬಾಹುಗಳು ಏನಾಗಿರ್ತವೆ ಅಂದರೆ ಸಮನಾಗಿರ್ತವೆ. ಹಾಗಾಗಿ ಇಲ್ಲಿ ತ್ರಿಭುಜ PQR ನಲ್ಲಿ ಕೋನ 1 ಮತ್ತು ಕೋನ 2ಗಳು ಸಮನಾಗಿರೋದ್ರಿಂದ ಇವುಗಳಿಗೆ ಅಭಿಮುಖ ಅಥವಾ ಎದುರಿರುವ ಬಾಹುಗಳಾದ PQ ಹಾಗೆ PR ಬಾಹುಗಳು ಏನಾಗಿರ್ತವೆ ಅಂದರೆ ಸಮನಾಗ್ತವೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ, PQ ಸಮ PR ಎಂದು. ಹಾಗೆ ಇದನ್ನು ನಾವು ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಸೊ ಹಾಗೆ ಪ್ರಶ್ನೆಯಲ್ಲಿ ನಮಗೆ QR ಭಾಗಿಸು QS ಇಸ್ ಈಕ್ವಲ್ ಟು QT ಭಾಗಿಸು PR ಅಂತ ಕೊಟ್ಟಿದ್ದಾರೆ. ಇದನ್ನು ನಾವಿಲ್ಲಿ ಬರೆದುಕೊಳ್ಳೋಣ. ಕಾರಣ ಪ್ರಶ್ನೆಯಲ್ಲಿ ಇದನ್ನು ನೀಡಿರೋದ್ರಿಂದ ದತ್ತ ಎಂದು ಬರೆಯೋಣ. ಆದರೆ ಸಮೀಕರಣ 1ರಲ್ಲಿ PR PQಗೆ ಸಮನಾಗಿರೋದ್ರಿಂದ ಈ ಅನುಪಾತ ರೂಪದ ಸಮೀಕರಣದ ಬಲಭಾಗದ ಛೇದದಲ್ಲಿರುವ PR ಸ್ಥಾನದಲ್ಲಿ ನಾವು PRಗೆ ಸಮನಾಗಿರುವ PQ ಅನ್ನು ಆದೇಶಿಸಿ ಇದರ ಮುಂದಿನ ಹಂತವನ್ನು, ಇದರ ಮುಂದಿನ ಅನುಪಾತವನ್ನು ಬರೆಯಬೇಕು. ಹಾಗೆ ಬರೆದಾಗ ಇದರ ಮುಂದಿನ ಹಂತವು QR ಭಾಗಿಸು QS ಈಸ್ ಈಕ್ವಲ್ಸ್ ಟು QT ಭಾಗಿಸು PR ಸ್ಥಾನದಲ್ಲಿ ಏನು ಬರೆದುಕೊಳ್ಬೇಕು, ಸಮೀಕರಣ 1ರಲ್ಲಿ PR ಸಮ PQ ಆಗಿರೋದ್ರಿಂದ PR ಸ್ಥಾನದಲ್ಲಿ PRಗೆ ಸಮನಾಗಿರುವ PQ ಅನ್ನು ಛೇದದಲ್ಲಿ ಈ ರೀತಿಯಾಗಿ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ನಾವು ಸಮರೂಪಿ ಎಂದು ಸಾಧಿಸಬೇಕಾಗಿದ್ದ PQR ಮತ್ತು TQR ಈ ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ತ್ರಿಭುಜ PQS ಮತ್ತು ತ್ರಿಭುಜ TQRಗಳಲ್ಲಿ ಅಂತ ಬರೆದುಕೊಂಡಿದ್ದೇನೆ. ಈ ತ್ರಿಭುಜಗಳಲ್ಲಿ ಯಾವ್ಯಾವ ಅಂಶಗಳು ನಾವೀಗ ಸಮನಾಗಿದೆ ಎಂಬುದನ್ನು ನೋಡಿ ಅದರ ಆಧಾರದ ಮೇಲೆ ಈ ತ್ರಿಭುಜಗಳನ್ನು ಸಮರೂಪಿ ಅಂತ ಸಾಧಿಸೋಣ. ನಾವಿಲ್ಲಿ ತ್ರಿಭುಜ TQR ಮತ್ತು PQSಗಳ ಅನುರೂಪ ಬಾಹುಗಳ ಅನುಪಾತವನ್ನು ಆಲ್ರೆಡಿ ಸಮ ಎಂದು ಸಾಧಿಸುತ್ತೇವೆ. ಅಂದರೆ ತ್ರಿಭುಜ TQRನ QR ಬಾಹುವಿಗೆ ತ್ರಿಭುಜ PQSನ ಅನುರೂಪವಾದ QS ಬಾಹುವಿನ ಅನುಪಾತ ಅಂದರೆ QR ಭಾಗಿಸು QS ಇದು ಯಾವ್ದು ಸಮನಾಗಿದೆ ಅಂದರೆ ತ್ರಿಭುಜ TQRನ TQ ಬಾಹುವಿಗೆ ತ್ರಿಭುಜ PQSನ ಅನುರೂಪವಾದ ಬಾಹು PQಗಳ ಅನುಪಾತ ಅಂದರೆ QT ಭಾಗಿಸು PQ ಎಂದು ಬರೆದುಕೊಂಡಿದ್ದೇವೆ. ಅಂದರೆ ಈ ಎರಡೂ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳನ್ನು ಸಮ ಎಂದು ಇಲ್ಲಿ ಆಲ್ರೆಡಿ ಇಲ್ಲಿ ಸಾಧಿಸುತ್ತೇವೆ. ಹಾಗಾಗಿ ಇದನ್ನು ನಾವಿಲ್ಲಿ ಬರೆದುಕೊಳ್ಳೋಣ. ಹಾಗೆ ಇಲ್ಲಿ ಕೋನ Q ಅಥವಾ ಕೋನ 1 ತ್ರಿಭುಜ PQR ಅಲ್ಲೂ ಇದೆ, ಅದೇ ರೀತಿ ತ್ರಿಭುಜ PQS ಅಲ್ಲೂ ಇರೋದ್ರಿಂದ ಇಲ್ಲಿ ಕೋನ Q ಅಥವಾ ಕೋನ 1 ಉಭಯ ಸಾಮಾನ್ಯ ಕೋನವಾಗಿದೆ. ಹಾಗಾಗಿ ನಾವಿಲ್ಲಿ ಕೋನ Q ಈಸ್ ಈಕ್ವಲ್ ಟು ಕೋನ Q ಅಂತ ಬರೆದುಕೊಳ್ಳೋಣ. ಕಾರಣ ಉಭಯ ಸಾಮಾನ್ಯ ಕೋನ ಎಂದು ಬರೆಯೋಣ. ಸೊ ಹೀಗೆ ಈ ಎರಡೂ ತ್ರಿಭುಜಗಳ ಅಂದರೆ ತ್ರಿಭುಜ PQS ಮತ್ತು ತ್ರಿಭುಜ TQRಗಳ ಎರಡು ಬಾಹುಗಳ ಅನುಪಾತಗಳು ಸಮನಾಗಿದೆ, ಜೊತೆಗೆ ಒಂದು ಕೋನವು ಸಮನಾಗಿರೋದ್ರಿಂದ ಬಾಹು ಕೋನ ಬಾಹು ಅಂದರೆ ಬಾಕೋಬ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗ್ತವೆ. ಹಾಗಾಗಿ ಇಲ್ಲಿ ತ್ರಿಭುಜ PQS ಮತ್ತು ತ್ರಿಭುಜ TQRಗಳಲ್ಲಿ ಎರಡು ಬಾಹುಗಳ ಅನುಪಾತಗಳು ಸಮನಾಗಿದ್ದು ಒಂದು ಕೋನ ಸಮನಾಗಿರೋದ್ರಿಂದ ಈ ತ್ರಿಭುಜಗಳು ಬಾಕೋಬ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಸಮರೂಪಿ ತ್ರಿಭುಜಗಳಾಗ್ತವೆ. ಹಾಗಾಗಿ ನಾವಿಲ್ಲಿ ತ್ರಿಭುಜ PQS ಸಮರೂಪಿ ತ್ರಿಭುಜ TQR ಎಂದು ಬರೆದುಕೊಳ್ಳೋಣ. ಇದನ್ನೇ ನಾವು ಪ್ರಶ್ನೆಯಲ್ಲಿ ಸಾಧಿಸಬೇಕಿತ್ತು. ಸೊ ಹಾಗೆ ನಾವೀಗ ಈ ವರ್ಷದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿರುವ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿರುವ ಒಂದು 3 ಮಾರ್ಕ್ಸ್ನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ABC ಒಂದು ಲಂಬಕೋನ ತ್ರಿಭುಜ, ಕೋನ BAC ಈಸ್ ಈಕ್ವಲ್ ಟು 90 ಡಿಗ್ರಿ ಮತ್ತು AD ಲಂಬ BC ಆದರೆ
ಎ ಬಿ ದ ವರ್ಗ ಈಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಎಂದು ಸಾಧಿಸಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸಂಬಂಧಿಸಿದ ಯಾವುದೇ ಚಿತ್ರವನ್ನು ನಮಗೆ ನೀಡಿಲ್ಲ. ಹಾಗಾಗಿ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಆಧಾರದ ಮೇಲೆ ಒಂದು ಲಂಬಕೋನ ತ್ರಿಭುಜವನ್ನು ಬಿಡಿಸಿಕೊಳ್ಳೋಣ. ಎ ಕೋನದಲ್ಲಿ ಲಂಬಕೋನ ಉಂಟಾಗುವಂತೆ ನಾವಿಲ್ಲಿ ಲಂಬಕೋನ ತ್ರಿಭುಜ ಬಿ ಎ ಸಿ ಅಥವಾ ಎ ಬಿ ಸಿಯನ್ನು ರಚನೆ ಮಾಡಿಕೊಳ್ಳೋಣ. ತದನಂತರ ನಮ್ಮ ಪ್ರಶ್ನೆಯಲ್ಲಿ ನಮಗೆ ಎ ಡಿ ಲಂಬ ಬಿ ಸಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಎ ಡಿಯನ್ನು ಬಿ ಸಿಗೆ ಲಂಬವಾಗಿ ಎಳೆದು ಎ ಡಿ ಲಂಬ ಬಿ ಸಿಯನ್ನು ರಚನೆ ಮಾಡಿಕೊಳ್ಳೋಣ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರೋ ದತ್ತಾಂಶದ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿಯನ್ನು ರಚನೆ ಮಾಡಿಕೊಂಡು ಎ ಡಿ ಲಂಬ ಬಿ ಸಿಯನ್ನು ಎಳೆದ ನಂತರ ನಾವೀಗ ತ್ರಿಭುಜ ಎ ಬಿ ಸಿ ಮತ್ತು ಹೊಸದಾಗಿ ರಚನೆಯಾದ ತ್ರಿಭುಜ ಎ ಬಿ ಡಿಗಳನ್ನು ತೆಗೆದುಕೊಂಡು ಇವುಗಳನ್ನು ಸಮರೂಪಿ ಎಂದು ಸಾಧಿಸಿ ಪ್ರಶ್ನೆಯಲ್ಲಿ ಕೇಳಿರುವ ಅಂಶ ಅಂದರೆ ಎ ಬಿ ದ ವರ್ಗ ಈಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿಯನ್ನು ಸಾಧಿಸೋಣ. ಅದಕ್ಕೋಸ್ಕರ ನಾನಿಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಹೊಸದಾಗಿ ರಚನೆಯಾದ ತ್ರಿಭುಜ ಎ ಬಿ ಡಿಗಳನ್ನು ತೆಗೆದುಕೊಂಡಿದ್ದೇನೆ. ಸೊ ನಾವೀಗ ಈ ಎರಡೂ ತ್ರಿಭುಜಗಳಲ್ಲಿ ಯಾವ್ಯಾವ ಅಂಶಗಳು ಸಮನಾಗಿದೆ ಎಂಬುದನ್ನು ಆಧಾರ ಸಮೇತವಾಗಿ ಬರೆದು ಇವೆರಡೂ ತ್ರಿಭುಜಗಳನ್ನು ಅಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಬಿಗಳನ್ನು ಸಮರೂಪಿ ಎಂದು ಸಾಧಿಸೋಣ. ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಎ ಸಿ ಕೋನವು 90 ಡಿಗ್ರಿ ಆಗಿದೆ. ಯಾಕಂದರೆ ಇದನ್ನು ನಮಗೆ ನೀಡಿದ್ದಾರೆ. ಅದೇ ರೀತಿ ಎ ಡಿ ಲಂಬ ಬಿ ಸಿಯನ್ನು ಎಳೆದಿದ್ದರಿಂದ ಇಲ್ಲಿ ತ್ರಿಭುಜ ಎ ಡಿ ಬಿಯಲ್ಲಿ ಎ ಡಿ ಬಿ ಕೋನವು 90 ಡಿಗ್ರಿ ಆಗಿದೆ. ಹಾಗಾಗಿ ತ್ರಿಭುಜ ಎ ಬಿ ಸಿಯ ಬಿ ಎ ಸಿ ಕೋನ 90 ಡಿಗ್ರಿ, ಅದೇ ರೀತಿ ತ್ರಿಭುಜ ಎ ಡಿ ಬಿಯ ಎ ಡಿ ಬಿ ಕೋನವು 90 ಡಿಗ್ರಿ ಇರೋದ್ರಿಂದ ಇವೆರಡು ಕೋನಗಳು ಸಮನಾಗ್ತವೆ. ಹಾಗಾಗಿ ನಾನಿಲ್ಲಿ ಕೋನ ಬಿ ಎ ಸಿ ಈಸ್ ಈಕ್ವಲ್ ಟು ಕೋನ ಎ ಡಿ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೆದುಕೊಂಡಿದ್ದೇನೆ. ಅದೇ ರೀತಿ ಈ ಬಿ ಕೋನವು ತ್ರಿಭುಜ ಬಿ ಎ ಸಿಯಲ್ಲೂ ಇದೆ, ಅದೇ ರೀತಿ ತ್ರಿಭುಜ ಎ ಡಿ ಬಿ ಯಲ್ಲೂ ಇರೋದ್ರಿಂದ ಇದೊಂದು ಉಭಯ ಸಾಮಾನ್ಯ ಕೋನವಾಗಿದೆ. ಸೊ ಆದ್ದರಿಂದ ನಾವಿಲ್ಲಿ ಕೋನ ಬಿ ಈಸ್ ಈಕ್ವಲ್ ಟು ಕೋನ ಬಿ ಎಂದು ಬರೆದುಕೊಳ್ಳೋಣ. ಕಾರಣ ಉಭಯ ಸಾಮಾನ್ಯ ಕೋನ ಎಂದು ಬರೆಯೋಣ. ಸೊ ಹೀಗೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಬಿಗಳಲ್ಲಿ ಎರಡು ಅನುರೂಪ ಕೋನಗಳ ಜೋಡಿಗಳು ಸಮನಾಗಿರೋದ್ರಿಂದ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಬಿಗಳು ಸಮರೂಪಿ ತ್ರಿಭುಜಗಳಾಗ್ತವೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಡಿ ಬಿ ಅಂದ್ಕೊಂಡು. ಸೊ ಎರಡು ತ್ರಿಭುಜಗಳು ಸಮರೂಪಿ ಆದ ನಂತರ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳೇನಾಗಿರ್ತವೆ ಅಂದರೆ ಸಮಾನುಪಾತದಲ್ಲಿರ್ತವೆ. ಸೊ ಹಾಗಾಗಿ ತ್ರಿಭುಜ ಎ ಬಿ ಸಿಯ ಎ ಬಿ ಬಾಹುವಿಗೆ ಅನುರೂಪವಾದ ತ್ರಿಭುಜ ಎ ಬಿ ಡಿಯ ಬಿ ಡಿ ಬಾವಿನ ಅನುಪಾತ ಅಂದರೆ ಎ ಬಿ ಭಾಗಿಸು ಬಿ ಡಿ ಈಸ್ ಈಕ್ವಲ್ಸ್ ಟು ತ್ರಿಭುಜ ಎ ಬಿ ಸಿಯ ಬಿ ಸಿ ಬಾವಿಗೆ ಅನುರೂಪವಾದ ತ್ರಿಭುಜ ಎ ಡಿ ಬಿಯ ಎ ಬಿ ಬಾವಿನ ಅನುಪಾತ ಅಂದರೆ ಬಿ ಸಿ ಭಾಗಿಸು ಎ ಬಿ ಅಂತ ಬರೆದುಕೊಳ್ಳೋಣ. ಅಂದರೆ ಇವೆರಡು ತ್ರಿಭುಜಗಳ ಅನುರೂಪ ಬಾಹುಗಳನ್ನು ಸಮಾನುಪಾತದಲ್ಲಿ ಬರೆದುಕೊಳ್ಳೋಣ. ಸೊ ಹೀಗೆ ಬರೆದುಕೊಂಡ ನಂತರ ನಾವೀಗ ಇದನ್ನು ಓರೆ ಗುಣಾಕಾರ ಮಾಡಿ ಸಂಕ್ಷೇಪಿಸೋಣ. ಎ ಬಿ ಗುಣಿಸು ಎ ಬಿ ಅಂದರೆ ಎ ಬಿ ದ ವರ್ಗವಾಗುತ್ತದೆ ಈಸ್ ಈಕ್ವಲ್ಸ್ ಟು ಈ ಬಿ ಡಿಯನ್ನು ನಾವು ಬಲಭಾಗಕ್ಕೆ ಒಯ್ದಾಗ ಬಿ ಡಿಯು ಬಿ ಸಿಗೆ ಗುಣಿಸಲ್ಪಟ್ಟು ಬಲಭಾಗವು ಇಲ್ಲಿ ಬಿ ಸಿ ಇಂಟು ಬಿ ಡಿ ಆಗುತ್ತದೆ. ಸೊ ಇದನ್ನೇ ನಾವು ಪ್ರಶ್ನೆಯಲ್ಲಿ ಸಾಧಿಸಬೇಕಿತ್ತು. ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಆಧಾರದ ಮೇಲೆ ಚಿತ್ರವನ್ನು ಬಿಡಿಸಿಕೊಂಡು ಪ್ರಶ್ನೆಯಲ್ಲಿ ಕೇಳಿರುವ ಅಂಶವನ್ನು ಸಾಧಿಸಬೇಕು.